ಸ್ಟೂಡೆಂಟ್, ಇವತ್ತಿನ ಕ್ಲಾಸ್ನಲ್ಲಿ ನೀವೆಲ್ಲ ಇದುವರೆಗೂ ರೂಟ್ಸ್ ಅಂಡ್ ಪಾರ್ಟ್ಸ್ ಆಫ್ ದ ರೂಟ್ಸ್ ಬಗ್ಗೆ ಓದಿದ್ದೀರಾ. ಈ ರೂಟ್ಸ್ ಹೇಗೆಲ್ಲ ಆದಿ ಕಾಲದಿಂದ ಇಂದಿನವರೆಗೂ ಉಪಯೋಗಿಸಲಾಗುತ್ತಿದೆ ಅನ್ನೋದ್ರ ಬಗ್ಗೆನೇ ಇಂದಿನ ಮುಖ್ಯವಾದ ಹಾಗೂ ಕೊನೆಯ ಪಾಠ. ಅನ್ನ ಎಕ್ಸ್ಕ್ಯೂಸ್ ಮೀ ಮೇಡಮ್. ಎಸ್ ಸರ್. I have an information for the class. Students, ಕ್ಲಾಸ್ ಆರಂಭಿಸೋದಕ್ಕೆ ಮುಂಚೆ ನಿಮಗೆಲ್ಲ ಒಂದು ಗುಡ್ ನ್ಯೂಸ್. ಬಾಟ್ನಿ ಸ್ಟೂಡೆಂಟ್ಸ್ ಎಲ್ಲ ಸೇರಿ 1 ಮಂತ್ ಸ್ಟಡಿ ಟೂರ್ಗಾಗಿ ಬ್ಯಾಂಗ್ಳೂರ್ ಸಮೀಪದ ತುಮಕೂರು ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ. ಇದೇ ಸರಿಯಾದ ಸಂದರ್ಭ. ಈ ಸಂದರ್ಭನ ನಾವು ಬಿಡಬಾರ್ದು. ಈ ಟೂರ್ನೊಂದಿಗೆ ನಮ್ಮ ಕಾಲೇಜ್ ಬಿಟಿ ರೇಖಾಳ ಗರ್ವನ ನಾವು ಅಳಿಸ್ಬೇಕು. ಅಷ್ಟೇ ಅಲ್ಲ ಕಣ, ಕಾಲೇಜ್ ಹೀರೋ ಅರುಣ್ ಹಾಗೂ ರೇಖಾ ಲವ್ನ ಫಿನಿಶ್ ಮಾಡಬೇಕು. ಕನಸಿನ ಲೋಕದ ಚೆಲುವೆಯೇ ಬಾ, ಆಸೆಯ ಭಾವದ ಅಂದದ ಅರಗಿಣಿಯೇ ಕಾಣಲು ಮನವಿನ ತರ್ಕ ಬರೆಯುವ ಸುಖರಾಗ ಜೊತೆ ಸೇರಿ ನೀನು ನಾನು ಬಾ. ಮೌನವು ಏಕೋ ನೀರಾಡಿಗೆ ನೀಗೇಳೆ ಮನಮತ ನಂಗೆ ನಾನೋ ಕೇಳವನೇ ಇನ್ನು ಕೇಳೆ ನೀರು ಸರಿಸಲ ಪ್ರೀತಿ ಬಾಳಿನ ಬಂಧದ ರಾಗದ ಮಂಗಳ ಯೌವನ ಕನಸಿನ ಲೋಕದ ಚೆಲುವೆಯೇ ಬಾ.
ಒಲವಿನ ಗಣಿಯೇ ಟೀನೇಜಿನ ಆಸೆಯ ಮಣಿಯೇ ಒಲವಿನ ಪಾಠವ ಓದುವ ಸಮಯವಿದು ಅಂಜನ ಬಿಟ್ಟು ಅಂದಿಗ ಕೊಟ್ಟು ಆಸೆಯನಿಟ್ಟು ಆನಂದ ಕೊಟ್ಟು ಮಾನಲೋಕವ ಸುತ್ತಿದ ಸುಂದರಿಯೇ ಮನವಿನ ಕಾವ್ಯದ ಪದಗಳು ಕಾಲದ ನಮ್ಮಿ ಸುಖಮಯ ರಾಗದ ಕಂಗನಗೆ ಯೌವನ ಕನಸಿನ ಲೋಕದ ಗೆಲುವೆಯ ಕಾಣಲು ಆ ಒಲವಿನ ಸ್ವರ್ಗ ಜೊತೆಗೆ ನಾನು Good morning. I'm the Special Forest Range Officer here. Tiger? ಹಾ ಹಾಗಂತ ನನ್ನ ಕರೀತಾರೆ. I am Devan, Professor of Rajiv Gandhi Memorial College. ನೈಸ್ ಮೀಟಿಂಗ್ ಯು. Nice to meet you. ಹೌದು, ಇಲ್ಲಿ ಯಾತಕ್ಕೋಸ್ಕರ ಇಷ್ಟೊಂದು ಟೆನ್ಸ್ ಹಾಕಿದ್ದೀರಾ? ನಾವು ಬಟಾನಿಕಲ್ ಸ್ಟಡಿ ಟೂರ್ಗೋಸ್ಕರ ಬಂದಿದ್ದೀವಿ. ಇದೇ ಅದರ ಪರ್ಮಿಷನ್. 1 month, ರೈಟ್? ನಿಮ್ ಕ್ಯಾಂಪಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದೀರಾ? 10 boys, 10 girls, myself, assistant professor, 1 cook, 1 assistant. ಐ ಸಿ. ಈ ಜಾಗನ ನಿಮ್ ಸ್ಟಡಿ ಟೂರ್ಗೆ ಆರಿಸ್ಕೊಳ್ಳೋ ಕಾರಣ? ಈ ಸ್ಥಳ ರಿಸರ್ಚ್ಗೆ ತಕ್ಕದಾದದ್ದು ಅಂತ ಅನ್ನಿಸ್ತು, ಅದಕ್ಕೆ. ಓಕೆ ಮಿಸ್ಟರ್ ದೇವನ್, ಬಟ್ ಒನ್ ಥಿಂಗ್, ಇಲ್ಲಿ ನೀವು ರಿಸರ್ಚ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ಇದು ಪ್ರೊಟೆಕ್ಟೆಡ್ ಏರಿಯಾ. ಇಲ್ಲಿ ಒಂದು ಗಿಡಕ್ಕಾಗ್ಲಿ ಅಥವಾ ಒಂದು ಪ್ರಾಣಿಗಾಗ್ಲಿ ನಿಮ್ಮಿಂದ ಅಪಾಯ ಆಗಬಾರ್ದು. ಓಕೆ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಸರ್. ಬಾಯ್. ಆನೆ ಬಿತ್ತು. ಬೇಗ ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಪ್ಲೀಸ್ ಸಿಟ್ ಡೌನ್. ಏನ್ ಸರ್ ಅಷ್ಟು ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ? ಹಾ, ನಮ್ಮ ರೇಂಜ್ ಅಲ್ಲಿ ಬಟಾನಿಕಲ್ ಸ್ಟೂಡೆಂಟ್ಸ್ ರಿಸರ್ಚ್ ಮಾಡಕ್ಕೆ ಒಂದು ಕ್ಯಾಂಪ್ ಹಾಕಿದ್ದಾರೆ. ಸರ್. ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಒಟ್ಟಿಗೆಲ್ಲ ಸೇರಿ 24 ಜನ ಇದ್ದಾರೆ. ಎಸ್ ಸರ್. ಅವ್ರಿಗೆ ನೀವು ಪ್ರೊಟೆಕ್ಷನ್ ಕೊಡಬೇಕು. ಓಕೆ ಸರ್. ನಮ್ಮ ಪ್ರೊಟೆಕ್ಟೆಡ್ ಏರಿಯಾ ಬಿಟ್ಟು ಹಾ. ಅವ್ರಿಗೆ ಪರ್ಮಿಷನ್ ಕೊಟ್ಟಿದೆ. ಓಕೆ ಸರ್, ಯು ಡೋಂಟ್ ವರಿ ಸರ್. ಥ್ಯಾಂಕ್ ಯು. ಸ್ಟೂಡೆಂಟ್ಸ್, ನಾವೆಲ್ಲ ಇಲ್ಲಿಗೆ ತುಂಬಾ ದೂರದಿಂದ ಬಂದಿದ್ದೀವಿ. ಇವತ್ತು ರೆಸ್ಟ್ ತಗೊಳ್ಳಿ. ಟುಮಾರೋ ರಿಸರ್ಚ್. ಟುಡೇ ಎಂಜಾಯ್. ಮದ ಏರಿಲ್ಲ, ನನ್ಗೆ ಆಸೆ ಬಂದಿದೆ.
ಏನಾದ್ರು ನಿಧಿ ಸಿಕ್ಕಿದ್ಯಾ ನಿನ್ನ? ನಿಧಿ ಸಿಕ್ಲಿಲ್ಲ. ಪ್ರೊಫೆಸರ್ ಎಲ್ರೂ ಎಂಜಾಯ್ ಮಾಡಿ ಅಂತ ಅನೌನ್ಸ್ ಮಾಡಿದ್ದನ್ನು ನೀನ್ ಕೇಳಲಿಲ್ವಾ? ಬಾ, ನಾವಿಬ್ರು ಎಂಜಾಯ್ ಮಾಡೋಣ. ನಾನಂತೂ ಅಲ್ಲಿ ಬರೋಲ್ಲ. ನೀನ್ ಬೇಕಾದ್ರೆ ಹೋಗಿ ಎಂಜಾಯ್ ಮಾಡು. ನನಗೆ ಬೇರೆ ಕೆಲಸ ಇದೆ. ಎಂಜಾಯ್ ಅಂತ ಎಂಜಾಯ್. ಎಂಜಾಯ್ ಮಾಡೋ ಯೋಗ ನನಗೆ ಯಾವತ್ ಬರುತ್ತೋ? ಯಾರಿರ್ಬೋದು? ಯಾರೋ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು. ದೊಡ್ಡ ಎಡವಟ್ ಆಯ್ತಲ್ಲ. ಇದುವರೆಗೂ ಆ DF ನೋಡಿ ನಾವು ಭಯ ಪಡ್ತಾ ಇದ್ವಿ. ಈಗ ಇವ್ರು ನೋಡ್ಬೇಕಾಗಿದೆಯಲ್ಲ. ಈ ಶನಿಗಳು ಹೋಗೋವರೆಗೂ ನಾವು ಹುಷಾರಾಗಿರ್ಬೇಕು. ಸರಿ, ನಡೀರಿ, ನಡಿ, ಬರ. ಸುಂದರವಾದ ಸ್ಥಳ. ಸ್ಟೂಡೆಂಟ್ಸ್, ಇಲ್ಲಿ ಎಲ್ಲಿ ಬೇಕಾದ್ರೂ ನಾವು ರಿಸರ್ಚ್ ಮಾಡ್ಬೋದು. ಎಲ್ಲಾ ಬಗೆಯ ಸಸ್ಯಗಳು, ಮೂಲಿಕೆಗಳು ಈ ಕಾಡಲ್ಲಿ ಸಿಗತ್ತೆ. ರಿಸರ್ಚ್ ಮಾಡೋದಕ್ಕೆ ಸರಿಯಾದ ಜಾಗನೇ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಸರಿಯಾಗಿ ರಿಸರ್ಚ್ ಮಾಡಬೇಕು. ಸ್ಟಡಿ ಟೂರ್ ಇಂದ ನನ್ನ ಉದ್ದೇಶ ಕಾಲೇಜಿಗೆ ಮಾತ್ರ ಅಲ್ಲ, ಬಾಟ್ನಿ ಸ್ಟೂಡೆಂಟ್ಸ್ ಆದ ನಿಮಗೆ ಹೆಸರು, ಕೀರ್ತಿ ಲಭಿಸಬೇಕು ಅನ್ನೋದೇ ನನ್ನ ಗುರಿ. ಆದ್ರೆ ಸ್ಟೂಡೆಂಟ್ಸ್, ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಈ ಕಾಡಲ್ಲಿ ಬಹಳ ಕ್ರೂರ ಮೃಗಗಳಿರೋದ್ರಿಂದ ನೀವು ರಿಸರ್ಚ್ ಮಾಡುವಾಗ ಬಹಳ ಜಾಗರೂಕತೆಯಿಂದ ಇರಬೇಕು. ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡಿ. ಇವತ್ತಿನ ರಿಸರ್ಚ್ ಎಲ್ಲ ಇದೇ ಜಾಗದಲ್ಲ ಸರ್? ಇವತ್ತಿಲ್ಲ, ನಾಳೆ ಬೇಕಾದ್ರೆ ಆ ಜಾಗಕ್ಕೆ ಹೋಗೋಣ. ಅದು ನಿನ್ ಕಸಿನ್ ಅಲ್ವಾ? ನಿನ್ ಕಸಿನ್ ಯಾರು ಗೊರಿಲ್ಲ ಅಂತಾನೆ. ಕಮಾನ್ ಸ್ಟೂಡೆಂಟ್ಸ್, ನಾನು ಹೇಳ್ತಿದ್ನಲ್ಲ, ಹೆಚ್ಚು ಗಿಡಮೂಲಿಕೆಗಳಿರೋ ಜಾಗ ಅಂತ. ದಿಸ್ ಇಸ್ ದ ಸ್ಪಾಟ್. ಕಮಾನ್. ಇದು ಒಂದು ತರಹದ ಔಷಧೀಯ ಗುಣ ಇರೋ ಮೂಲಿಕೆ. ಈ ಎಲೆ ಜೊತೆ ಅಲ್ಲಿ ತೋರಿಸಿದ ಎಲೆನ ಸೇರಿಸಿ ಹಾವಿನಲ್ಲಿ ಬೇಯಿಸಿ ಅರೆದು ಹಿಂಡಿ ತೆಗೆದ ರಸದಿಂದ ತೊನ್ನು, ಉಬ್ಬಸ ರೋಗನ ಗುಣಪಡಿಸೋದಕ್ಕೆ ಇದನ್ನ ಉಪಯೋಗಿಸಲಾಗುವುದು. ಅದರ ಹೆಸರು ಬಾಚಿ ಗಿಡ. ಓಕೆ, ಕಮಾನ್, ಐ ಶೋ ಯು ಸಮ್. ಯಾಕೆ? ಮತ್ತೆ ಯಾಕಾದ್ರೂ ಗೊತ್ತಾಗ್ಬೋದು ಅಂತ ನನಗೂ ಭಯ ಆಯ್ತು. ಯಾಕೆ? ನಮ್ಮ ಹಾಗೆ ಪ್ರಣಯ ಜ್ವರ ಬಂದಿರೋ ಬೇರೆ ಯಾರಾದ್ರೂ ಫಾಲೋ ಮಾಡಿದ್ರೆ ಅಂತ. ನನಗ್ ಬಂದಿರೋ ತರ ಪ್ರಣಯ ಜ್ವರ ಬಂದಿರೋರು ನಮ್ ಗ್ರೂಪಲ್ಲಿ ಯಾರು ಇಲ್ಲ. ಹಾಗೆ ಹೇಳ್ಬೇಡ, ನಮ್ಮನ್ನ ಮೀರಿಸುವಂತ ಲವ್ಬರ್ಸ್ಗಳು ಬೇಕಾದಷ್ಟಿದ್ದಾರೆ ರೇಖಾ. ಗಂಟೆ ಹೇಳಾಯ್ತು, ಇನ್ನು ಚಪಾತಿ ಹಿಟ್ಟು ಕಲಿಸ್ತಾನೆ ಇದೆಯಲ್ಲ, ಎಷ್ಟೊತ್ತು ಅಂತ ಕಲಿಸ್ತೀಯಾ? ಅವರೆಲ್ಲ ನನ್ ಕೇಳ್ತಾ ಇದ್ದಾರೆ, ಎಲ್ಲರೂ ಅದ್ರ ವೈರ್ ಬಂದಂಗೆ ಚಪಾತಿ ತಂದ್ಯಾ, ಪೂರಿ ತಂದ್ಯಾ, ಕುರ್ಮ ತಂದ್ಯಾ ಅಂತ. ನಾನೇನ್ ತಗೊಂಡು ಕೊಡ್ಲಿ? ದಂಡ ತಗೊಂಡು ಹೋಗಿ ಕೊಡು. ನೀನ್ ಹೇಳ್ತಾ ಇರೋದು ನನಗೆ ಸರಿ ಬರೋದಿಲ್ಲ. ಸಮೀಕ್ ಸರಿಯಾಗಿ ಊಟ ಕೊಡ್ಲಿಲ್ಲ ಅಂದ್ರೆ ಅವ್ರ ಕೈಯಿಂದ ಬಯಸ್ಕೊಳ್ದಾರೋ ನಾನ್ ತಾನೇ, ನೀನಲ್ವಲ್ಲ. ಅವ್ರ ಯಾಕೆ ನಿನ್ನ ಹಾಗೆಲ್ಲ ಬೈಬೇಕು? ಆಗುವಾಗ ಆಗುತ್ತೆ, ಕೊಡುವಾಗ ಕೊಡೋದು. ಆದ್ರೆ ನೀನ್ ಹೇಳ್ಬೋದು ಆಗವಾಗ ಆಗುತ್ತೆ, ಕೊಡೋವಾಗ ಕೊಡ್ತೀನಿ ಅಂತ. ಆದ್ರೆ ನಾನು ಹೋಗಿ ಹೇಳಕ್ ಆಗೋದಿಲ್ಲ. ಇಲ್ಲಿ ನಾನ್ ಚೀಪ್ ಕುಕ್ಕು, ಯು ಅಂಡರ್ಸ್ಟ್ಯಾಂಡ್? ಹುಡುಗರು ನನ್ನ ಓದಿತಾರೆ. ಅದೇನಾಗುತ್ತೋ ಅದನ್ನ ನೋಡೋಣ ಇವತ್ತು. ಅದನ್ನ ನೀನ್ ನೋಡೋದು, ಹುಡುಗರು ನನ್ನ ಓದ್ಯಾದ? ಹಾಗೇನಾದ್ರೂ ಆ ಹುಡುಗರು ಒದ್ರೆ ಒಲೆ ಮೇಲೆ ಬಾಣ್ಲಿ ಇಟ್ಟು ಹಪ್ಪಳ ಕರೆದು ಬಿಡ್ತೀನಿ ಅವ್ರನ್ನ. ಅದ್ ಮಾಡ್ಬೇಡ, ಮೊದ್ಲು ನಿನ್ ಚಪಾತಿನ ರೆಡಿ ಮಾಡು. ಇವತ್ ರಾತ್ರಿ 11 ಗಂಟೆಗೆ ಸರಿಯಾಗಿ ಟ್ರಕ್ ಬರುತ್ತೆ. ಮೊನ್ನೆ ರಾತ್ರಿ ಕೊಂದ ಆನೆಗಳನ್ನ ಹಾಗೂ ಶ್ರೀಗಂಧನ ಅದ್ರಲ್ಲಿ ಲೋಡ್ ಮಾಡಿ ಮೇಲ್ಗಡೆ ಅಕ್ಕಿ ಲೋಡ್ ಮಾಡ್ಬಿಡಿ. ಫಾರೆಸ್ಟ್ ನವರಿಗೆ ಕ್ಲೂ ಸಿಗಬಾರ್ದು. ಅವರು ಶೀಲ್ಡ್ ಆಯ್ತಾರ ನಮ್ಮನ್ನ ಹುಡುಕ್ತಾ ಇದ್ದಾರೆ. ಅರ್ಥ ಆಯ್ತಾ? ಸರ್, ನೀಗ್ರೋ ಜಾನಿ ಬಾಬುರಾಜ್ ಪಾರ್ಟಿ ಕಡೆಯವರು ಕಾರ್ಡ್ನಲ್ಲಿ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಅಂತ ವೈರ್ಲೆಸ್ ಮೆಸೇಜ್ ಬಂದಿದೆ ಸರ್.
ನೀಗ್ರೋ ಜಾನಿ ಬಾಬುರಾಜ್. ಏನಪ್ಪ ಚಡ್ಪಡಿಸ್ತಾ ಇದೆಯಾ? ಯಾಕೆ ನಿದ್ದೆ ಬರ್ಲಿಲ್ವಾ? ಯಾವ್ದಾದ್ರು ಫಿಗರ್ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ಯಾ ಏನು? ಏನಾಯ್ತು ಹೇಳು, ನಾವು ತಿಳ್ಕೊತೀವಿ. ಏನಿಲ್ಲ ಬಿಡು, ಕೈ ಬಂದಿದ್ದು ಬಾಯಿ ಬರ್ಲಿಲ್ಲ ಅಷ್ಟೇ. ಯಾರು? ಅಹಲ್ಯ. ಛೇ, ನೋಡ್ತಾ ಇರೋ, ಇವತ್ತಲ್ಲ ನಾಳೆ ಅವಳು ನನ್ನ ಬಲೆಗೆ ಬೀಳಲೇಬೇಕು. ಸ್ಟೂಡೆಂಟ್ಸ್, ಇದು ನಾಗಮಲ್ಲಿ ಗಿಡ. ಹಾವು ಕಡಿದ್ರೆ ಬಳಸೋ ಸಿದ್ಧೌಷಧ. ಹಾವು ಮುಂಗಸಿಯನ್ನ ಕಚ್ಚಿದಾಗ ವಿಷವು ದೇಹಕ್ಕೆ ಸೇರದಿರಲು ಮುಂಗಸಿ ಬಳಸೋ ಮೂಲಿಕೆ. ಇದುವರೆಗೆ ಸಸ್ಯಾಹಾರಿ ಗಿಡಗಳ ಬಗ್ಗೆ ಹೇಳಿದೆ. ಇನ್ನ ಕಾರ್ನಿವರಸ್ ಪ್ಲಾಂಟ್ಸ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ನಾನು ಕೊಡ್ತೀನಿ. ಬನ್ನಿ. ಸರ್, ನಮ್ಮ ಕಸ್ಟಡಿಯಲ್ಲಿರೋ ಕಾಡುಗಳನ್ನ ನಾಳೆ ಕೋರ್ಟಿಗೆ ಹಾಜರುಪಡಿಸಬೇಕಾದ ದಿವಸ. FIR ಎಲ್ಲ ಪಕ್ಕ ರೆಡಿ ಆಗಿದ್ಯಾ? ಅದೆಲ್ಲ ರೆಡಿ ಸರ್. ತಾವು ಸ್ಟೇಟ್ಮೆಂಟ್ ಹಾಕೊಟ್ರೆ. ನನ್ನ ಸ್ಟೇಟ್ಮೆಂಟ್ ರೆಡಿ ಆಗಿದೆ, ಬಟ್ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಬೇಕಾದ ಸೇಫ್ಟಿ ಎಲ್ಲ ನಾನು ಅರೇಂಜ್ ಮಾಡಿದ್ದೀನಿ ಸರ್. ಗುಡ್. ಓಕೆ ಸರ್. See you. ಬಾಯ್ ಸರ್. ಧರ್ಮ, ನಾವಿಬ್ರು ಇಲ್ಲಿ ಮರೆಯಾಕ್ ಕೂತಿರೋದನ್ನ ಯಾರಾದ್ರೂ ನೋಡ್ಬಿಟ್ರೆ ಇಡೀ ಕಾಲೇಜೇ ಗುಲ್ಲೆದ್ ಬಿಡುತ್ತೆ. ಆಮೇಲೆ ನಾವು ತಲೆ ಎತ್ಕೊಂಡು ಓಡಾಡೋ ಹಾಗಿಲ್ಲ. ಯಾರ ಕಣ್ ತಪ್ಪಸ್ ಬರ್ಬೇಕಾಯ್ತು ಗೊತ್ತಾ ನಿನ್ನ ಲವ್ ಮಾಡಕ್ಕೆ? ಆಸ್ಕರ್ ಅಂತೂ ನೋಡ್ಬಿಟ್ರೆ ತಲೆ ತಿನ್ಬಿಡ್ತಾನೆ. ನಾವಿಲ್ಲಿಗೆ ಬರಕ್ಕೆ ಆಗ್ತಿರ್ಲಿಲ್ಲ. ಅಂಜಲಿ, ಅಲ್ಲಿ ಹೋಗೋಣ. ಅಂಜಲಿ, ಇಲ್ಲಿ ನೀನು ಭಯ ಪಡೋದು ಬೇಡ. ಇಲ್ಲಿ ನಮ್ಮನ್ನ ಯಾರು ನೋಡಲ್ಲ. ಎಷ್ಟು ದಿವಸದಿಂದ ನಿನ್ ಜೊತೆ ಸ್ವಲ್ಪ ಹೊತ್ತಾದ್ರೂ ಏಕಾಂತವಾಗಿ ಕಳಿಬೇಕು ಅಂತಿದ್ದೆ. ಇವತ್ ಚಾನ್ಸ್ ಸಿಕ್ತು. ಆದ್ರೂ ನನಗ್ ಭಯ ಆಗ್ತಿದೆ ಧರ್ಮ. ಭಯನಾ? ಯಾಕೆ ಭಯ ಪಡ್ಕೋತೀಯ? ಏನ್ ನೋಡ್ತಾ ಇದೀಯಾ?
ನಾನ್ ಜೊತೆಲಿ ಬರ್ತೀನಿ ಅಂತ ಅಂದ್ರೆ ಬೇಡ ಅಂತ ಅನ್ಬಿಟ್ಟು ನಿನ್ ಮುಂದೆ ಬಂದಿರೋದು. ನಿನ್ನ ಆಟ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬಹಳ ದಿವಸದಿಂದ ಫಾಲೋ ಮಾಡ್ತಾನೆ ಇದ್ದೀನಿ. ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಮರಿ. ಬಾಮದ ನೀವು ನೋಡ್ಬೇಡ, ಆ ಸೌಂದರ್ಯನ ನಾನು ನೋಡ್ಬಾರ್ದ? ಏನ್ ಹೆಸರು? ಚಾರು. ಅಯ್ಯೋ ನನ್ನ ಹೆಸರೇ. ಏನಿದು ಕುಟ್ಟ ಕರಂಸಿ ಬಹಳ ಹೊತ್ತಾಯ್ತು. ಕುಟ್ಟಿ ಕುಟ್ಟಿ ಕುರುವಾಡ್ಕರ್ ಹೋಗುತ್ತೆ. ನಿನ್ನೊಂತೋಳು ಕುಟ್ಟ ಕರ್ಕೊಂಬಂದ್ವಲ್ಲ ನಾವು. ಸಂಬಳ ವೇಸ್ಟ್. ಇಷ್ಟೇ ನನ್ನಿಂದ ಆಗೋದು. ಇದಕ್ಕಾಗೋ ಸಂಬಳನ ಗೌರ್ಮೆಂಟ್ ಕೊಟ್ರೆ ಅಷ್ಟು ಸಾಕು. ಕೆಲಸ ಮಾಡ್ಲಿ ಬಿಡ್ಲಿ ಗೌರ್ಮೆಂಟ್ ನಿನಗೆ ಸಂಬಳ ಕೊಡುತ್ತೆ. ಅದರಿಂದ ನಿನ್ ನಿತ್ಯ ಬುದ್ಧಿ ನಡೆಯೋದು. ಇಲ್ಲ ಅಂದ್ರೆ ದೇವರೇ ಗತಿ. ಅಯ್ಯೋ ಶಿವನೇ, ನೀನೇನನ್ನ ರಕ್ಷಿಸ್ಬೇಕು. ಕಾಪಾಡ್ತಾನೆ. ಅವನಿಗೆ ಬೇರೆ ಕೆಲಸ ಇಲ್ಲ. ನಿನ್ನ ಮಾತ್ರ ಕಾಪಾಡಿದ್ರೆ ಅವನ್ ಹೊಟ್ಟೆ ತುಂಬುತ್ತಾ? ಕಾಪಾಡಿದ್ರೆ ಮಾತ್ರ ಹೊಟ್ಟೆ ತುಂಬೋದಿಲ್ಲ. ಅದಕ್ಕೆ ಖುಷಿ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥವೇನೋ ಆಯ್ತು. ಆದ್ರೆ ನನಗೆ ಅರ್ಥವಾಗದೆ ಇರೋದು ಒಂದೇ ಒಂದು. ಯಾವುದದು? ಹಲೋ, ಸ್ಪೀಕಿಂಗ್. ಏನು ತಪ್ಪಿಸ್ಕೊಂಡ್ಬಿಟ್ರ? ಡ್ಯಾಮ್ ಇಟ್, ನಾನು
ಮೊದಲೇ ಹೇಳಿಲ್ಲ ಕೇರ್ಫುಲ್ ಆಗಿರಕ್ಕೆ. ಓಕೆ ಸುಳ್ಳಿನ ಅರೇಂಜ್ ಫಾರ್ ಅ ಸರ್ಚ್. ಓಕೆ ಸರ್. ಹಲೋ ಮಿಸ್ಟರ್ ದೇವನ್. ಫೈನ್ ಫೈನ್. ರಿಸರ್ಚ್ ಎಲ್ಲ ಹೇಗೆ ನಡೀತಾ ಇದೆ? ಇಟ್ಸ್ ಆನ್ ಪ್ರೋಗ್ರೆಸ್. ಹುಡುಗರಿಗೂ ಒಳ್ಳೆ ನಾಲೆಜ್ ಸಿಗ್ತಾ ಇದೆ. ಬೈ ದ ಬೈ ಒಂದು ಮುಖ್ಯವಾದ ವಿಷಯ. ನಾನು ಹಿಡಿದ ಕಾಡು ಕಳ್ಳರು ಪೊಲೀಸ್ನವ್ರು ಕೋರ್ಟ್ ಕರ್ಕೊಂಡು ಹೋಗ್ಬೇಕಾರೆ ತಪ್ಪಿಸ್ಕೊಂಡ್ಬಿಟ್ರು. ಅವ್ರು ಇದೇ ಕಾಡಲ್ಲಿ ಎಲ್ಲ ಅಡಗಿದ್ದಾರೆ ಅಂತ ನಮ್ಗೆ ಸುಳಿವು ಸಿಕ್ತು. ನೀವು ಮತ್ತೆ ನಿಮ್ ಸ್ಟೂಡೆಂಟ್ಸ್ ತುಂಬಾ ಕೇರ್ಫುಲ್ ಆಗಿರಬೇಕು, ಬಿಕಾಸ್ ದೇ ಆರ್ ವೆರಿ ಡೇಂಜರಸ್. ಎನಿವೇ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ನೋ, ಇಟ್ಸ್ ಮೈ ಡ್ಯೂಟಿ. ಬಾಸ್, ಈಗ ಆ ಕಡೆ ಹೋಗೋದ್ ಬೇಡ. DFS ಕಾರ್ಡು ಆ ಕಡೆ ಹೋಗ್ತಾ ಇದೆ. ಶೋಭನ್, ಆ ಗ್ರೂಪ್ ಯಾವ ಕಡೆ ಹೋಗ್ತಾ ಇದೆ ಅಂತ ನೋಡ್ಕೊಂಡ. ಓಕೆ ಬಾಸ್. ಅವರ ನೀವು ಹೋಗ ಬೇಗ. ಇವನೇ ಅವನು DF. ಜಾನಿ ನೋಡು, ಹೋದ DF ಫಿನಿಶ್ ಮಾಡಿದಾಗೆ ಇವನು ಫಿನಿಶ್ ಮಾಡ್ಬಿಡು. ಇವತ್ತು ಯಾವ್ದಾದ್ರು ಒಂದು ಒಳ್ಳೆ ಬೇಟೆ ಮಾಡ್ಬೇಕು. ಬಾಸ್, ಗಾರ್ಡ್ ಚೇಸ್ ಮಾಡ್ತಾ ಇದ್ದಾನೆ. ನಾವು ಮೊದಲಿನಿಂದ ಎಸ್ಕೇಪ್ ಆಗೋಣ. ಎದುರು ಸಿಕ್ಕಿದ್ರೆ ನಾಯಿ ಸುಟ್ಟಂಗೆ ಸುಟ್ಟಾಕ್ಬಿಡ್ರಿ. ಯಾರಿಲ್ಲ ಮೊಟ್ಟೆ, ನನ್ನ ಚಿನ್ನದ ಮೊಟ್ಟೆ. ದಿನೇ ದಿನೇ ಕತ್ ತಿಂದು 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 ಹೆಂಗ್ ದುಂಡ್ಗಾದೆ ಅಂತ ಈಗ ನನಗೆ ಚೆನ್ನಾಗಿ ಗೊತ್ತಾಯ್ತು. ಇದನ್ನ ನಾನು ಪಬ್ಲಿಷ್ ಮಾಡ್ಬಿಡ್ತೀನಿ, ಹುಡುಗರಿಗೆಲ್ಲ ಹೇಳ್ಬಿಡ್ತೀನಿ. ನೋಡ್ತಾರು ತಿಂದಿದ್ದಕ್ಕೆ ಸಾಕ್ಷಿ ಇದೆಯಾ? ಸಾಕ್ಷಿನ ವಾಂತಿಲೆ ಬರುತ್ತೆ. ಹಾಗಂತ ನೀನು ಪ್ರೂವ್ ಮಾಡಕ್ಕಾಗಲ್ಲ. ಯಾಕಾಗಲ್ಲ? ನೀನ್ ತಿಳ್ಕೊಂಡಿರೋ ಹಾಗೆ ನನ್ನ ಯಾರು ಕುಂಬಿಡೋಕ್ಕಾಗಲ್ಲ. ಎಂತೆಂತ ಗಜಾಂಗಟಿಗಳ ಕೈಲೋ ಈ ಮರ್ಯಾನ ಏನು ಮಾಡಕ್ಕಾಗ್ಲಿಲ್ಲ. ಇನ್ನು ನೀನು ಯಾವ ಮಹಾ ಹಾಗೆ ಹೇಳಬೇಡ. ನಿನ್ ಹಿಡಿಯೋದಕ್ಕೆ ಮನಸ್ಸು ಮಾಡ್ಬಿಟ್ರೆ ತುಳು ಮಾತ್ರ ಗೊತ್ತಾ? ನೀನ್ ಹೆಚ್ಚಿಗೆ ಮಾತಾಡಬೇಡ. ಈಗ ಸುಂದಿ ಸಾಕು. ಕುಡಿ 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 ಕುಡಿ. ನಾನ್ ಹುಡುಗರು ಕೊಡ್ಬೇಕು, ಅಲ್ಲಿ ಹುಡುಗರು ಕೊಡ್ತೀನಿ. ಇಲ್ಲ ಅಂದ್ರೆ ಮತ್ತೆ ಹುಡುಗರು ಹುಡುಗರು ನಾನ್ ಕೊಡ್ತೀನಿ. ಅಲ್ಲೋಡು ನಿನ್ನ ಏನ್ ಮಾಡ್ತೀನಿ ನೋಡ್ತಾ ಇರು. ಬಾಲನ್ನ ಪ್ರೇಮ ಜೀವ ಮರೆಯೋಣ ನೀ ನನ್ನ ಹೃದಯದ ಭಾವ, ನೀನಾಗಿ ತಂದೆ ಒಲವ, ಅನುರಾಗವೇ ರಾಗ ಒಂದಾಗಿ ಬಂದಿತೇಗ. ಬಾಲಂದ ಪ್ರೇಮ ಜೀವ ಮರೆಯೋಣ ನೋವ, ನೀ ನನ್ನ ಹೃದಯದ ಭಾವ, ನೀನಾಗಿ ತಂದೆ ಒಲವ, ಅನುರಾಗ ವೀಣೆ ರಾಗ ಒಂದಾಗಿ ಬಂದಿತೇಗ. ಬಾಲನ್ನ ಪ್ರೇಮ ಜೀವ ಮರೆಯೋಣ
ತಾರೆಯಂತೆ ಈ ನಮ್ಮ ಜೋಡಿಯಂತೆ ಮಧುಚಂದ್ರನ ಔತಣ ಒಂದು ಬಾಬಾ ಪ್ರೇಮಿ ಮರೆಯುಡೆಯನ್ನೋ ಪ್ರೇಮ ಜೀವ ಮರೆಯುಡೆಯನ್ನೋ ನನ್ನ ಹೃದಯದ ಭಾವ ನೀನಾಗಿ ತಂದೆ ಒಲವ ಅನುರಾಗ ವೀಣರಾಗ ಒಂದಾಗಿ ಬಂದಿತೀಗ ನನ್ನ ಪ್ರೇಮ ಜೀವ ಮರೆಯುಡೆಯನ್ನೋ ನೀ ನನ್ನ ಹೃದಯದ ಭಾವ ನೀನಾಗಿ ತಂದೆ ಒಲವ ಅರುಣ್, ನನಗೊಂದು ವಿಷಯ ಇಲ್ಲ. ನಾವಿಬ್ರು ಲವರ್ಸ್ ಆಗಿರೋದು ಇಲ್ಲಿ ಕೆಲವ್ರಿಗೆ ತುಂಬಾ ಅಸಹ್ಯ ಆಗಿದೆ. ನಾನು ಅದನ್ನು ಗಮನಿಸ್ತಾ ಇದ್ದೇನೆ ರೇಖಾ. ಮುರಳಿ ಮತ್ತು ಅವ್ರ ಫ್ರೆಂಡ್ಸ್ ನಮ್ಮ ಪ್ರೀತಿನ ಮುರಿಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ಪ್ಲಾನ್ ಈ ಜನ್ಮದಲ್ಲಿ ಸಕ್ಸಸ್ ಆಗೋದಿಲ್ಲ. ಲೇಟ್ ಆಗಿದೆ ಅರುಣ್, ಬೇಗ ತೆನ್ಕೊಟ್ಟು ಹೋಗೋಣ. ಇಲ್ಲಾಂದ್ರೆ ಪ್ರೊಫೆಸರ್ ಕೇಳ್ತಾರೆ ನೀವು ರಿಸರ್ಚ್ ಮಾಡಕ್ ಬಂದಿದ್ದೀರೋ ಇಲ್ಲ ರೊಮ್ಯಾನ್ಸ್ ಮಾಡಕ್ ಬಂದಿದ್ದೀರೋ. ನಿಜ ನಿಜ. ಚಾರು my sweetie. Oh my sweetie. ಅನ್ನತನ ಗಂಡಸು ಇಲ್ಲಿ ನಾವು ಇದ್ದೀವಿ ಗಂಡಸರು. ಬಾಟ್ನಿ ರಿಸರ್ಚ್ ಮಾಡಕ್ ಬಂದ್ರ ಇಲ್ಲ ಪ್ರೇಮ ರಿಸರ್ಚ್ ಮಾಡಕ್ ಬಂದ್ರ? ನಾನ್ ನೋಡ್ಕೋತೀನಿ. ಮೌಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ. ಏನ್ ನಾನ್ ಸುಮ್ಮನೆ ಇರೋದಿಲ್ಲ. ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡ್ತೀನಿ. ನೀನ್ ಕಂಪ್ಲೇಂಟ್ ಏನು ಮಾಡಕ್ ಹೋಗ್ಬೇಡ. ಅವನ ನಾನು ವಿಚಾರಿಸ್ಕೋತೀನಿ. ಕಿತಾ ಕಿತಾ ಏನ್ ಮೇಡಮ್ ಕಿತಾ ಇಲ್ವಾ? ಅವನ್ ಎಲ್ಲಿ ಹೋಗ್ಬಿಟ್ಟಿದಾನೋ ಯಾರಿಗ್ ಗೊತ್ತು. ಪ್ರೊಫೆಸರ್ಗೆ ಏನೋ ತರಬೇಕು ಅಂತ ಇಲ್ಲಿಂದ ಹೋದ, ಇದುವರೆಗೂ ಬಂದಿಲ್ಲ. ಕಿತ್ತ ಬಂದ್ರೆ ನನ್ನ ನೋಡಕ್ ಹೇಳು. ನಾಳೆ ರಿಸರ್ಚ್ ಹೋಗಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋ. ನಾನ್ ಬಂದು ಸಿದ್ಧತೆ ಮಾಡ್ತೀನಿ ಮೇಡಮ್. ಸರಿ ಬಾ. ಚಾರು, ನಿನ್ನ ಕಿಡ್ನಾಪ್ ಮಾಡ್ತೀನಿ. ಕಿನ್ನಪ್ಪ ಕಿಡ್ನಾಪ್ ಅಲ್ಲ, ಕಿಡ್ನಾಪ್, ಅಪಹರಣ. ಅಡ್ಪಣ ಎಲ್ಲಿಗೆ? ಪಟ್ಮಿಕೆ ಪಾಯ್ಸಕ
ಪಟ್ಟಣದಲ್ಲಿರಕ್ಕೆ ನಿಂಗೆ ಇಷ್ಟ ಇಲ್ವಾ? ನಾನ್ ಬರಲ್ಲ. ಹಾಗಾದ್ರೆ ನಾನು ಹೋಗಲ್ಲ. ಹುಲಿ ಚರ್ಮ ಹಾಕೊಂಡು ನಿಮ್ ಜೊತೆಲೇ ಇರ್ತೀನಿ. ಉಡಾಯಿಡ್ದಂಗಿದೆ. ಮೈಮೂಳೆ ಎಲ್ಲ ಮುರಿದೋಯ್ತಲ್ಲಪ್ಪ. ಮೈಮೂಳೆ ಎಲ್ಲ ಮುರಿದೋಯ್ತು. ಅವ್ರು ಪ್ರೀತಿಸ್ಲಿ ಬಿಡು, ಅದಕ್ಕೆ ನೀನ್ ಯಾಕೆ ವರಿ ಮಾಡ್ಕೋತೀಯ? ಅವನು ಸಿಕ್ಕಿಲ್ಲ ಅನ್ನೋ ಅಸೂಯೆ ಧರ್ಮ. ಏನು ಮೂಡಿದಾಗ ಅವನಲ್ಲಿ ಕಂಡಿದ್ದಾಳೆ, ಅದಕ್ಕೋಸ್ಕರನೇ ಅವಳು ಅವನು ತಾಳವಾಗಿದ್ದಾಳೆ. ನೀನ್ ಬೇರೆ ಯಾರನ್ನಾದ್ರೂ ನೋಡ್ಕೊಂಡ್ರಾಯ್ತು. ಹಾಗೆ ಬಿಟ್ಕೊಡೋದಕ್ಕೆ ನಾನ್ ತಯಾರಿಲ್ಲ. ನೀವು ತಿಳ್ಕೊಳ್ಳಿ, ಇಲ್ಲಿಂದ ಹೋಗೋದಕ್ಕೆ ಮುಂಚೆ ಅವಳನ್ನ ಹಿಡಿತೀನಿ. ಅವನಿಗೆ ಹಾಕಿ ಈ ಮೂಡಿ ಯಾರು ಅಂತ ನಾನ್ ತೋರಿಸ್ತೀನಿ. ನೀನ್ ಸಪೋರ್ಟ್ ಮಾಡಿದ್ರೆ ಬಾಕಿದು ನಾನ್ ನೋಡ್ಕೊತೀನಿ. ನಾನ್ ಹೇಳಿದ್ನಲ್ಲ, ಹಾಗೆ ಅದು ಅವನು ನಳ ಬಿಟ್ಟಿದ್ದಾರೆ. ಏನು ನಳ ಮಾತ್ರ ಇಲ್ಲಿ, ದಮಯಂತಿಯಲ್ಲಿ? ಇದೇ ಕೊನೆ ವಾರ್ನಿಂಗ್ ನಿಮ್ಗೆ. ಮರದ ಮೇಲೆ ಇರ್ಬೇಕಾದವರು ಬಂಡೆ ಮೇಲೆ ಇದ್ದೀರಲ್ಲ. ಬಾಯಿಗೆ ಬಂದಾಗ ಮಾತಾಡ್ಬೇಡ, ಹುಷಾರ್. ಬಾಯಿ ಬಂದಂಗೆಲ್ಲ ಏನ್ ಹೇಳಿಲ್ಲ. ಏನ್ ಹೇಳ್ತಾ ಇದ್ದೀರಲ್ಲ? ಯಾಕೆ ಕಾಣ್ತಿಲ್ವಾ? ಕಾಣ್ತಿದೆ. ಹೆಸರೇನು? ಇದ ನಿನ್ ಬೆಳಗ್ಗೆ ತಿನ್ನಕ್ಕೆ ಅಂತ ಕೊಟ್ಟಿದ್ದಲ್ಲ ಬಚ್ಚಾವ್ಗೆ, ಅದ ಎಳೆ ಬಿಡಿಸ್ತಾ ಇದ್ದೆ. ಎಲ್ಲಿ ನೋಡ್ಲೆ? ವಿಷಯ ಹೇಳೋ. ಹೇಳ್ತೀನಿ. ನಾನು ಆ ಕಾಲದಲ್ಲಿ ಯುಗಾಂಡದಲ್ಲಿದ್ದಾಗ ಆಂಗ್ಲೇಯರು ಹೇಳಿದ್ದು ತೋರಿಸಿದ ಕೆಲಸನ ನಾನು ಇವ್ರಿಗೆ ತೋರಿಸ್ದೆ. ಕಷ್ಟ ಕಾಲದಲ್ಲಿ ಎಳೆ ಹರಿದೋಯ್ತು, ಮಂಡಿ ಮುರಿದೋಯ್ತು. ಅದ ವಿಷಯ. ನಾನೆಲ್ಲೋ ನಿನ್ಗ ಆನೆ ಅಟ್ಟಿಸ್ಕೊಂಡ್ ಏನೈತೆ? ಏನೈತೆ? ಯಾರು ನನ್ ಕಾಲ ಹಿಡ್ದಂಗಾಯ್ತು. ಏನಾಯ್ತು? ಏನಾಯ್ತು ನಿರ್ಮಲಾ? ಯಾಕೆ ಹಾಕಿರ್ಚ್ಕೊಂಡೆ? ಯಾರೋ ಬಂದ್ ನನ್ ಕಾಲ ಹಿಡ್ದಂಗಾಯ್ತು. ನಾನ್ ಕೂಗಿ ತಕ್ಷಣ ಓಡ್ ಹೋದ. ಯಾರು ಅಂತ ಗೊತ್ತಾಯ್ತಾ? ಇಲ್ಲ, ಕತ್ಲಾದ್ರಿಂದ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಸರಿ, ನೀನೀಗ ಮಲ್ಕೋ. ಬೆಳಗ್ಗೆ ನಾನು ಎನ್ಕ್ವೈರಿ ಮಾಡ್ತೀನಿ. ಅವನೇನಾದ್ರೂ ನನ್ನ ಕೈ ಸಿಕ್ಲಿ, ಅವ್ನು ಸೇಫೆ ಬದಲಾಯಿಸ್ಬಿಡ್ತೀನಿ. ನೀನ್ ಧೈರ್ಯವಾಗಿರೋ, ನಾವು ನೋಡ್ಕೋತೀವಿ. ಬನ್ನಿ ಮೇಡಮ್, ಹೋಗೋಣ. ಕರ್ಮಕಾಂಡ ಕರ್ಮಕಾಂಡ. ಎಲ್ಲಿ ಅಂದ್ರೆ ಡೇರ ಹಾಕೋದು, ಎಲ್ಲಿ ಅಂದ್ರೆ ಅಲ್ಲಿ ಪಾತ್ರೆ ಇರ್ತದು. ಹಪ್ಪಳ ಕರಿ ಕರಿ ಅಂತಾರೆ, ಹಪ್ಪಳ ಇಲ್ಲದೆ ಊಟನೇ ಮಾಡಕ್ಕಾಗೋದಿಲ್ಲ ಇಲ್ಲಿ ಅವರು. ನನಗೆ ಕೆಲಸನೂ ಬೇಡ, ನಾನು ಹೋದ ತಕ್ಷಣ ರಿಸೈನ್ ಮಾಡ್ಬಿಡ್ತೀನಿ. ಆ ಪ್ರೊಫೆಸರ್ ಬುದ್ಧಿ ಇಲ್ಲ. ಯಾವ ಕಾರಲ್ಲಿ ಇದ್ರೆ ಡೇರ ಹಾಕೋದು, ಎಲ್ಲಿ ಇದ್ರೆ ಬೇಯಿಸ್ಕೊಡು ಅನ್ನೋದು. ನನಗೆ ಏನ್ ಮರಿಯೇ. ಮೇಡಮ್, ಅಲ್ಲಿರೋ ಸ್ಟೂಡೆಂಟ್ಸ್ ನ ನಾಳೆ ಇಲ್ಲಿ ಬಂದು ರೆಫರ್ ಮಾಡೋದಕ್ಕೆ ಹೇಳಿ. ಇಲ್ಲಿ ನಾವು ಇವತ್ತು ರಿಸರ್ಚ್ ಮುಗಿಸ್ಕೊಂಡು ಆಮೇಲೆ ಬೇರೆ ಜಾಗಕ್ಕೆ ಹೋಗೋಣ. ಕಮಾನ್, ಕಮ್ ಸ್ಟೂಡೆಂಟ್ಸ್, ಕಮಾನ್. ನಾಳೆ ಪ್ರೋಗ್ರಾಮ್ ಏನು? ನಾಳೆ ಪ್ರೋಗ್ರಾಮ್ ಮುಂಚೆ ಇವತ್ತು ರಿಸರ್ಚ್ ಮಾಡಿರೋದ್ರ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಕ್ ಹೇಳಿ. ನೋಟ್ಸ್ ಬಹಳ ಇಂಪಾರ್ಟೆಂಟ್. ಓಕೆ ಸರ್.
ಸಾರಿ ಮೇಡಮ್, ನಾನು ನೋಡ್ಲಿಲ್ಲ. ಇಟ್ಸ್ ಆಲ್ ರೈಟ್. ಮೇಡಮ್, ನೀವು ಒಂಟಿಯಾಗಿ ನಿನಗ್ಯಾಕದಲ್ಲ? ಯಾಕೂ ಇಲ್ಲ. ನಿಮಗೇನಾದ್ರೂ ಮೈಂಡ್ ರೋಮರ್ಸ್. ನಾನು ಇದನ್ನ ಪ್ರೊಫೆಸರ್ ಹೇಳ್ತೀನಿ. Stupid. ಹೋಗೋಣ. ಯಾರು ಬೇಕ? ಆಂಟನಿ, ಬಾರ, ಅವ್ರು ರಿಸರ್ಚ್ ಮಾಡ್ತಾ ಇರ್ಲಿ. ಅವನ ಮುಖನೂ ಅವನು ನಾವು ಈ ಸ್ಥಳಕ್ಕೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನಮ್ಮ ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಸಸಿಗಳು, ಮೂಲಿಕೆಗಳು ಇಲ್ಲಿ ಸಿಗ್ತಾ ಇದೆ. ಹೌದು ಸರ್, ಬರೀ ಪುಸ್ತಕದಲ್ಲಿ ಓದಿದ್ದನ್ನ ನಾವು ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀವಿ. ನಮ್ಮ ಸ್ಟೂಡೆಂಟ್ಸ್ಗೆ ಕ್ಲಾಸ್ ನಲ್ಲಿ ನಾವು ವಿವರಿಸಿ ಹೇಳಿದ್ರೆ ಸಾಲದು. ಈ ರೀತಿ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿ ವಿವರಿಸಿದ್ರೆ ಅರ್ಥವಾಗುತ್ತೆ. ಶೋರ್ ಸರ್, ನಿಮ್ ಮಾತು ನಿಜ. ಈ ರೀತಿ ಕ್ಯಾಂಪಿಂಗ್ ಬರೋದ್ರಿಂದ ಸ್ಟೂಡೆಂಟ್ಸ್ ನಾಲೆಜ್ ಇಂಪ್ರೂವ್ ಆಗುತ್ತೆ, ಮುಂದಕ್ಕೆ ಅವ್ರಿಗೆ ಅನುಕೂಲನೂ ಆಗುತ್ತೆ. ಲಕ್ಕಿ, ಈ ಸಲದ ಕ್ಯಾಂಪಿಂಗ್ ಸೆಲೆಕ್ಷನ್ ನನಗೆ ತುಂಬಾ ತೃಪ್ತಿಕರವಾಗಿದೆ. ಆಲ್ ಫಾರ್ ಗುಡ್. ನಾನು ಹಾಗೆ ಅನ್ಕೊಂಡಿದ್ದೆ. ಗೊತ್ತು. ನಿನ್ ರಿಸರ್ಚ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇದೇನೋ ನೀವು ಮಾಡ್ತಿರೋ ರಿಸರ್ಚ್? ನಡೆಯೋ.
ಏನಂದೆ? ಅಂಜಲಿನಾ? ಅವಳೇನ್ ಮಹಾ? ಅವಳ ಹಿಂದೆ ನಾನ್ ಹೋಗೋದಾ? ನಿನಗೆ ಯಾರು ಹೇಳಿದ್ದು? ಅವಳೇ ತಾನೇ ನನ್ನ ಹಿಂದೆ ಬರ್ತಿರೋದು. ಯಾರೇ ನನ್ನ ಹಿಂದೆ ಬಂದ್ರು ಅಹಲ್ಯ ಅಂದ್ರೆ ನಿಜವಾಗ್ಲೂ ನಂಗೆ ಪ್ರಾಣ. ಇದೇನಾ ನಿನ್ ಕೆಲ್ಸ? ಏನು ಮಾತನ್ನು ನಂಬೇಡ. ನಂಬಿದ್ರೆ ನೀನು ದುಃಖ ಪಡ್ಬೇಕಾಗುತ್ತೆ. ಹೇಳಲಿಲ್ಲ ಅನ್ಕೋಬೇಡ. ಅವನು ಇದೇ ತರ ಬಹಳ ಹುಡುಗಿಗೆ ಮೋಸ ಮಾಡಿದ್ದಾನೆ. ನಿನಗೂ ಹಾಗೆ ಮಾಡ್ತಾನೆ. ಆದ್ರಿಂದ ನೀನ್ ಸ್ವಲ್ಪ ಯೋಚಿಸು. ನೀನ್ ಹೇಳ್ಬೇಡ. ಅವನು ಹೋದ್ರೇನಂತೆ, ನಾನಿದ್ದೀನಿ. ಈಗ ನಿನ್ನ ನೋಡಿದ್ರೆ ಒಬ್ಬ ಪ್ರೊಫೆಸರ್ ತರ ಇದೆಯಾ? ಎಲ್ಲಿಗೆ ಹೊರಟಿದ್ಯಾ? ಅದು ಡ್ರೆಸ್ ಮಾಡ್ಕೊಂಡು ಈ ಕಾರ್ಡ್ನಲ್ಲಿ? ಎಲ್ಲಿಗೂ ಇಲ್ಲ ಮೇಡಮ್. ಸ್ಟೂಡೆಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ದಿನ ಚಪಾತಿ ಪರೋಟ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ. ಯಾವ್ದಾದ್ರೂ ಒಂದು ಐಟಮ್ ಬದಲಾಯಿಸ್ಕೊಡ್ಬಾರ್ದಾ? ನಾನ್ ಏನ್ ಮಾಡ್ಲಿ ಮೇಡಮ್? ಚೀಫ್ ಕುಕ್ ಹೇಳತ್ತಾನೆ ನಾನ್ ಮಾಡ್ಬೇಕು. ನೀನು ಕಿಟ್ಟು ಹತ್ರ ಹೇಳಿ ಇವತ್ತಿನಿಂದ ಯಾವ್ದಾದ್ರೂ ಒಂದು ಐಟಮ್ ಬದಲಾಯಿಸಿ ಮಾಡೋಕ್ ಹೇಳು. ಸರಿ ಮೇಡಮ್, ಸರಿ. ನಿನ್ನ ಮಾಡ್ತೀನಿ. ನೀ ಶೃಂಗಾರ ಮಾಡ್ಕೊಳ್ಳೋ ಸಮಯ ಇದು. ಹುಡುಗರು ಊಟ ಕೊಡ್ಬೇಕೇನ? ರಮ್ಯಾ ಮೇಡಮ್ ನಿನ್ನ ಹತ್ರ ಹೇಳೋಕ್ ಹೇಳಿದ್ರು ಬರೀ ಚಪಾತಿ ಪರೋಟಾನೇ ಕೊಡ್ಬೇಡಿ, ಬೇರೆ ಏನಾದ್ರೂ ಐಟಮ್ ಕೊಡಿ ಅಂತ ಸ್ಟೂಡೆಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿದಾರೆ. ಚಪಾತಿ ಪರೋಟ ಬಿಟ್ಟು ತೌಡು ಹುಲ್ಲ ಕೊಡಕ್ಕಾಗುತ್ತೆ? ಅದು ಈ ಕಾರಲ್ಲಿ ಸಿಗಲ್ಲ ನೋಡು. ನಾನ್ ಮಾಡ್ಕೊಟ್ಟಿದ್ದನ್ನ ಹುಡುಗರು ತಿಂದ್ರೆ ಸಾಕು. ಇಲ್ಲ ಅಂದ್ರೆ ನನ್ನ ಹತ್ರ ಏನಾದ್ರೂ ಆಟ ಆಡಿದ್ರೆ ನಾನು ಮನಸ್ಸು ಮಾಡಿದ್ರೆ ವಿನ್ ಮಿಕ್ಸ್ ಮಾಡ್ಕೊಡ್ತೀನಿ. ಆಮೇಲೆ 24 hours ಓಪನ್ ಇರಲ್ಲ ರಿಸರ್ಚ್. ಗೊತ್ತಾಯ್ತಾ? ಹೋಗಿ ಬಿಡು. ನೋಡು, ನಿನ್ಗೂ ಸೇರಿ ನಿನ್ಗೂ ವಿನ್ ಮಿಕ್ಸ್ ಮಾಡ್ಕೊಡ್ತೀನಿ. ಎತ್ಕೊಂಡ್ ಬಾ. ಇವತ್ತೇನೋ ಗಲಾಟೆ ನಡೆಯುತ್ತೆ. ಬೇಗ. ಚಪಾತಿ ಮಾತ್ರ ಇರೋದು ಡೈಲಿ? ಅದೇ ಇರೋದು, ಬೇಕಾದ್ರೆ ತಿನ್ನಿ. ಬರೀ ಹೋಗೋಣ. ಎಲ್ಲರೂ ಸೇರುತ್ತ ಕುಣಿ ಕುಣಿವ, ಎಲ್ಲರೂ ಸೇರುತ್ತ ಕುಣಿ ಕುಣಿವ, ನಲ್ಲನು ನಲ್ಲೆಯ ಮನಸೆಳೆವ, ನಲ್ಲನು ನಲ್ಲೆಯ ಮನಸೆಳೆವ, ಚೆಲ್ಲಾಟದ ಆನಂದದಲ್ಲಿ ಮೈ ಮರೆಯುವ ನಾವೆಲ್ಲ. ಚಿನ್ನದ ಗೊಂಬೆ ನೀ ಬಾರೆ, ಸೇಬಿನ ಕೆನ್ನೆ ನೀ ತೋರೆ.
ಒಳ್ಳೆಯ ಸ್ನೇಹ ಶೃಂಗಾರ ಒಳ್ಳೆಗೆ ಹೂವು ಬಂಗಾರ ಹೆಣ್ಣಿಗೆ ಗಂಡಿ ಆಧಾರ ಕೂಡಲ ಸ್ವರ್ಗ ಸಂಸಾರ ಜಾಲಿ ಜಾಲಿ ಜೋಪಾಲಿ ಇದ ತೂಗಿ ತೂಗಿ ನೀವೆಲ್ಲಿ ಜಾಲಿ ಜಾಲಿ ಜೋಪಾಲಿ ಇದ ತೂಗಿ ತೂಗಿ ನೀವೆಲ್ಲಿ ಎಲ್ಲರೂ ಸೇರುತ್ತ ಕುಣಿ ಕುಣಿವಾ ನಲ್ಲನು ನಲ್ಲೆಯ ಮನಸ್ಸೆಲೆವಾ ನಲ್ಲನು ನಲ್ಲೆಯ ಮನಸ್ಸೆಲೆವಾ ಚೆಲ್ಲಾಟದ ಆನಂದದಲ್ಲಿ ಮೈ ಮರೆಯುವ ನಾವೆಲ್ಲ ಚಿನ್ನದ ಗೊಂಬೆ ನೀ ಬಾರೆ ಸೇವಿನ ಕೆನ್ನೆ ನೀ ತೋರೆ ಜಾಲಿ ಜಾಲಿ ಜೋಕಾಲಿ ಇದ ತೂಗಿ ತೂಗಿ ನೀನೆಲ್ಲಿ ಏನಿದು ರಿಸರ್ಚ್ ಬಂದ್ರ ಇಲ್ಲ ಹಾಡಿ ಕುಣಿಯೋದಕ್ಕೆ ಬಂದ್ರ ಇಲ್ಲಿಗೆ ಬಂದ ದಿವಸದಿಂದ ನಿಮ್ ಆಟ ಜಾಸ್ತಿ ಆಯ್ತು ನಾನು ಗಮನಿಸ್ತಾ ಇದ್ದೀನಿ ಬಿ ಕೇರ್ಫುಲ್ ಹೋಗಿ ಎಲ್ಲ ಊಟ ಮಾಡಿ ನೋಡಿ ಎಷ್ಟು ದಿವಸ ನಾವು ರಿಸರ್ಚ್ ಮಾಡಿದ್ವಲ್ಲ ಆ ನೋಟ್ಸ್ನ ಕ್ಲೀನಾಗಿ ಪ್ರಿಪೇರ್ ಮಾಡಿರ್ತಾರೆ. ಆಯ್ತು ಸರ್. ಈ ಜಾಗಕ್ಕೆ ನಾವು ಬಂದಿದ್ದ ರಿಸರ್ಚ್ಗೆ ತುಂಬಾ ಒಳ್ಳೇದಾಯ್ತಲ್ಲ. ಹೌದು ಸರ್, ನನಗೂ PhD ಮಾಡಕ್ಕೆ ತುಂಬಾ ಹೆಲ್ಪ್ ಆಯ್ತು. ನೀವು PhD ಈ ಸಲ ಮಾಡಲೇಬೇಕು. ಆಯ್ತು ಸರ್. ಯಾಕೆ ಬಿಟ್ಟೆ ನಿಂಗೆ ಏನಾಯ್ತು? ಊರಿಂದ ಬಂದು ಕಾಡಲ್ಲಿ ಆದಿವಾಸಿ ಹುಡುಗಿನ ಸಿಕ್ಕಿದ್ಲು ನಿನಗೆ ಲವ್ ಮಾಡಕ್ಕೆ. ಸಿಟಿಲ್ ನಡೀತದೆ ಅಂದ್ರೆ ಕಾಡಲ್ಲಿ ನಡೀತದೆ. ನಾನ್ ಕೊಲ್ಲಲ್ಲ ಅಂದ್ರು ಅವ್ರು ನಿನ್ ಸಾಯಿಸ್ತಾರೆ. ಅದೃಷ್ಟವಶಾತ್ ಬರುತ್ತೆ. ಅದೇ ತಿಂದ ಮೇಲೆ ಆದ್ರೂ ಮುಚ್ಕೊಂಡಿರೋ ಗೊತ್ತಾಯ್ತಾ? ಕಿರ್ಚು ಕಿರ್ಚು ಕಾಟ್ಲು. ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಯ್ತಾ ಇದ್ದಾರೆ. ನೀವು ಹೋಗಿ, ನಾ ಹಿಂದೆನೆ ಬರ್ತೀನಿ. ನಡೀರಿ. ಅವಳಿಗೆ ಆಸಕ್ತಿ ಇರೋದು ರಿಸರ್ಚ್ ಅಲ್ಲ ಕಣೆ, ಲವ್ ಅಲ್ಲಿ. ಇಲ್ಲಿ ತ್ರಿಕೋಣ ಲವ್ ಜಾಸ್ತಿ ನಡೀತಾ ಇದೆ. ಯಾರು ಯಾರನ್ನ ಲವ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವತ್ತು ಆ ಕಾಡ್ ಹುಡುಗಿನ ಲವ್ ಮಾಡಕ್ ಹೋಗಿ ಚೆನ್ನಾಗಿ ಒದೆ ತಿಂದು ಬಿಟ್ಕೊಂಡಿದ್ದಾನೆ. ಬಿಟ್ಟಿರ್ಬೇಕಾದ್ದು ಧರ್ಮ, ಭಾಸ್ಕರ್, ಮುರಳಿ ಕಣೆ. ಅದು ಅಲ್ಲಿ ಇಲ್ಲಿಂದ ಹೋಗಕ್ ಮುಂಚೆ ಖಂಡಿತ ನಡೆಯುತ್ತೆ ಕಣೆ. ನಮ್ಗೆ ಯಾಕೆ? ನೀನ್ ಅಲಂಕಾರ ಮುಗಿಲಿಲ್ವಾ? ಅಲ್ಲಿ ಅಡಿಗೆ ಮಾಡೋರು ಯಾರು? ನೀನ್ ಅಲಂಕಾರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಲ್ಲ. ನಿನ್ನೂ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಆರಾಮಾಗಿರೋದಕ್ಕೆಲ್ಲ. ಯು ಅಂಡರ್ಸ್ಟ್ಯಾಂಡ್? ಐ ಅಂಡರ್ಸ್ಟ್ಯಾಂಡ್. ಆ ದುಡ್ಡು ನನಗೆ ಇಡ್ಸೋದಿಲ್ಲ. ಈ ತರ ಅಲಂಕಾರ ಮಾಡ್ಕೋತಿದ್ಯಲ್ಲ ಯಾರು ನೋಡೋದಿಕ್ಕೆ. ನಿನ್ನ ನೋಡೋಕೆ ಹೆಂಗಸರು ಕೆಲವು ಸಮಯ ಅಲಂಕಾರ ಮಾಡ್ಕೊಳ್ಳೋದು ಸಹಜ. ಡ್ರೆಸ್ ಮಾಡ್ಕೋತಾರೆ, ಬೊಟ್ಟಿಟ್ಕೋತಾರೆ, ಉಪ್ಪಿಟ್ಕೋತಾರೆ. ಇದನ್ನ ಕೆಟ್ಟಿ 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 ಕೇಳೋದ್ರಿಂದ ಈಗ ನೆನಪಾಯ್ತು. ಅಸಿಸ್ಟೆಂಟ್ ಪ್ರೊಫೆಸರ್ ಇದಲ್ಲ ರಮ್ಯಾ ಮೇಡಮ್, ಅವರು ಸೊಪ್ಪು ಪಲ್ಯ ಬೇಕು. ಈ ಕಾಡಲ್ಲಿ ಸೊಪ್ಪಿಗೆ ಹೋಗೋದು. ಈ ಚುರ್ಕಿನ ಸೊಪ್ಪಿನ ಪಲ್ಯ ಮಾಡ್ಬಿಟ್ಟು ಕೊಟ್ಬಿಡೋಣ. ಅಯ್ಯೋ,
ಚೂರ್ಕಿನ್ ಸೊಪ್ಪಲ್ಲ ಅವ್ರು ಕೇಳಿದ್ರೆ ನಾವು ಹೇಳೋದು ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಅಂತ. ನೀವು ರಿಸರ್ಚ್ ಮಾಡೋವಾಗ ನಾವ್ಯಾಕೆ ರಿಸರ್ಚ್ ಮಾಡಬಾರ್ದು ಅಂತ. ಅಷ್ಟು ಜನಕ್ಕೆ ಮಾಡೋವಾಗ ಬೆಂಡೆ ತಗೋತ್ತೆ ಬಾಬಾ. ನೋಡಿ, ನೀವೆಲ್ಲ ರೂಲ್ಸ್ ಬಗ್ಗೆ ರಿಸರ್ಚ್ ಮಾಡಿ ನೋಟ್ಸ್ ರೆಫರ್ಸ್ ಮಾಡಿ ಪಾಯಿಂಟ್ಸ್ ಅನ್ನ ಬರ್ಕೋಬೇಕು. ರಮ್ಯಾ, ಪ್ಲೀಸ್ ಟೇಕ್ ದಮ್. ನಾನೆಲ್ಲ ಹೋಗ್ಲೆ ನೀನು ಇಲ್ಲ ಇರು. ಸ್ಟೂಡೆಂಟ್ಸ್, ಇವತ್ತು ನಾವು ಕೆಲವು ಸೂಕ್ಷ್ಮವಾದ ಹಾಗೂ ಮುಖ್ಯವಾದ ಪ್ಲಾನ್ಸ್ ಬಗ್ಗೆ ರಿಸರ್ಚ್ ಮಾಡೋಣ. ಓಕೆ ಬಾಯ್, ವಿಲ್ ಯು ಪ್ಲೀಸ್ ಗೋ ದಟ್ ಸೈಡ್? ಗರ್ಲ್ಸ್ ಕಮ್ ವಿತ್ ಮೀ. ಏನು ಕಿಟ? ನೀವು ರಿಸರ್ಚ್ ಮಾಡ್ಕೊಳ್ಳಿ. ನಾ ಮೇಡಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಏನದು? ಮೇಡಮ್, ನಿಮ್ಮ ಹತ್ರ ಹೇಳ್ಬೇಕು ಅಂತಿದ್ದೆ. ನನಗೊಂದು ಆನೆ ಮರಿ ಗಂಟು ಹಾಕ್ಬಿಟ್ಟಿದ್ದಾರೆ. ಪ್ರೊಫೆಸರ್ ಹತ್ರ ಹೇಳಿದೆ, ಪ್ರಿನ್ಸಿಪಾಲ್ ಹತ್ರ ಹೇಳಿದೆ, ಯಾರು ಕೇಳಲಿಲ್ಲ. ನೀವಾದ್ರೂ ನಾನು ಹೆಲ್ಪ್ ಮಾಡ್ಬೇಕು ಮೇಡಮ್. ಏನೇ ನೋಟ್ಸ್ ಎಲ್ಲ ಬರ್ಕೊಂಡ್ಯಾ? ಅಯ್ಯೋ, ನೋಟ್ಸ್ ಬರೆಯದ ನನ್ನ ಫ್ರೆಂಡ್ಸ್ ಲೇವ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಕ್ಸ್ಕ್ಯೂಸ್ ಮೀ, ಧನ್ಯಾ, ರೋಹಿಣಿ ಎಲ್ಲಿ? ಅವಳು ನಿಮ್ ಜೊತೆ ಬರಲಿಲ್ವಾ? ಇಲ್ಲ ಸುನಿಲ್, ಅವಳು ನಿಮ್ ಜೊತೆಲೇ ಇರ್ತಾಳಲ್ಲ. ಅವಳು ಆಗ್ಲೇ ಹೋದ್ಲು. ರಮ್ಯಾ ಮೇಡಮ್ ಹತ್ರ ಏನೋ ಕ್ಲಾರಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿ ಹೋದ್ಲು. ಅಲ್ಲೇ ಹೋಗಿ ನೋಡಿ ಸುನೀಲ್, ಇಲ್ಲ ಅಂದ್ರೆ ನಿಮ್ ಲವ್ ವೇಸ್ಟ್ ಆಗ್ಬಿಡುತ್ತೆ. ಒಳ್ಳೆ ರೋಮಿಯೋ ಜೂಲಿಯಟ್. ಅಂದ್ರೆ ಇದು ನನ್ನ ಪ್ರೇಮ ಜಾಲ, ಈಗ ಬಂತು ಒಳ್ಳೆ ಕಾಲ, ಇದು ನಮ್ಮ ಪ್ರೇಮ ಜಾಲ. ಬಾನಾಡಿ ಆಗೋಣ, ಹಾಯಾಗಿ ಹಾಡೋಣ, ನನ್ನಲ್ಲಿ ನೀನಾಗಿ ನಿನ್ನಲ್ಲಿ ನಾನಾಗಿ, ಪ್ರೀತಿ ಪ್ರೇಮದ ಅಂದ ಚಂದದ ಈ ಬಾಳು ಸುಖವಾಗಲಿ. ಬಂತು ಒಳ್ಳೆ ಕಾಲ, ಇದು ನಮ್ಮ ಪ್ರೇಮ ಜಾಲ, ಈಗ ಬಂತು ಒಳ್ಳೆ ಕಾಲ, ಇದು ನಮ್ಮ ಪ್ರೇಮ ಜಾಲ. ಹೀಗೆ ನಗುವೆ ಈ ಅನುರಾಗ ಹೊಸರಾಗ ಬಂತು ಬೇಗ ಬೇಗ. ಓಹುವೆ ನೀ ಚಲುವೆ ಏಕೆ ಹೀಗೆ ನಗುವೆ ಈ ಅನುರಾಗ ಹೊಸರಾಗ ಬಂತು ಬೇಗ ಬೇಗ. ಜೊತೆ ಜೊತೆ ಸೇರುವ ರಸಿಕತೆ ಕಾಣುವ ಚೆಲುವಿನ ವೈಭವ ಒಲವಿನ ಸಂಭವ. ಬಾಳಗೀತೆ ತಾಳಮೇಳ ಒಂದಾಗಿ ಹಾಡೋಣ ಬಾ. ಬಂತು ಒಳ್ಳೆ ಕಾಲ, ಇದು ನಮ್ಮ ಪ್ರೇಮ ಜಾಲ, ಈಗ ಬಂತು ಒಳ್ಳೆ ಕಾಲ, ಇದು ನಮ್ಮ ಪ್ರೇಮ ಜಾಲ. ತಂದ ಆನಂದ ಎಂದು ಹೀಗೆ ಇರಲಿ, ನಗೆ ಬಾಳಲ್ಲಿ ಪ್ರೀತಿ ನಮ್ಮ ಕೂಡಿ ಬರಲಿ. ನೀ ತಂದ ಆನಂದ ಎಂದು ಹೀಗೆ ಇರಲಿ, ನಗೆ ಬಾಳಲ್ಲಿ ಪ್ರೀತಿ ನಮ್ಮ ಕೂಡಿ ಬರಲಿ. ಈ ದೇಹ ಹೊಂದಿತೀಗ ಸ್ನೇಹ
ಪ್ರೇಮ ಪೂಜೆ ಮಾಡುವ ಪ್ರೀತಿಯಿಂದ ಕೂಡುವ ಬಾಳಿನಾಸೆ ಹೊಂದುವ ಜೀವ ಜ್ಯೋತಿಯಾಗೋಣ ಬಂತು ಒಳ್ಳೆ ಕಾಲ ಇದು ನಮ್ಮ ಪ್ರೇಮ ಜಾಲ ಈಗ ಬಂತು ಒಳ್ಳೆ ಕಾಲ ಇದು ನಮ್ಮ ಪ್ರೇಮ ಜಾಲ ಬಾಲಾಡಿ ಆಗೋಣ ಹಾಯಾಗಿ ಹಾಡೋಣ ನನ್ನಲ್ಲಿ ನೀನಾಗಿ ನಿನ್ನಲ್ಲಿ ನಾನಾಗಿ ಪ್ರೀತಿ ಪ್ರೇಮದ ಅಂದ ಚಂದದ ಈ ಬಾಳು ಸುಖವಾಗಲಿ ಬಂತು ಒಳ್ಳೆ ಕಾಲ ಇದು ನಮ್ಮ ಪ್ರೇಮ ಜಾಲ ಈಗ ಬಂತು ಒಳ್ಳೆ ಕಾಲ ಇದು ನಮ್ಮ ಪ್ರೇಮ ಜಾಲ. ಮೇಡಮ್, ನಾನು ಹೇಳೋದಕ್ಕೆ ಮರ್ತಿದ್ದೆ. ಇಲ್ಲಿ ನಾವು ರಿಸರ್ಚ್ ಮಾಡ್ತಾ ಇರೋ ವಿಷಯನೆಲ್ಲ ನನ್ನ DF ಆಫೀಸ್ಗೆ ಹೋಗಿ ಅಲ್ಲಿಂದ ಪ್ರಿನ್ಸಿಪಾಲ್ಗೆ ತಿಳಿಸಿದ್ದೀನಿ. ಹೌದಾ ಸರ್? ಹಿ ಇಸ್ ವೆರಿ ಹ್ಯಾಪಿ. ಸರ್, ಇವನ್ ಗರ್ಲ್ಸ್ ಆರ್ ವೆರಿ ಹ್ಯಾಪಿ. ರೋಹಿಣಿ, ಅಹಲ್ಯ, ಧನ್ಯ ಎಲ್ಲ ನಿಮ್ ವಿಷಯನೇ ಹೇಳ್ತಾ ಇದ್ರು ಸರ್. ಒಟ್ಟಿನಲ್ಲಿ ಟ್ರಿಪ್ಪಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತೆ ಸರ್. ಸಸ್ಯಶಾಸ್ತ್ರ ತುಂಬಾ ಒಳ್ಳೆ ಸಬ್ಜೆಕ್ಟ್. ನಾನು ಅದನ್ನ ತುಂಬಾ ಇಷ್ಟಪಟ್ಟು ಓದ್ತೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಪ್ರೊಫೆಸರ್ ಆಗಿ ಸಸ್ಯಶಾಸ್ತ್ರ ಓದೋರಿಗೆ ಒಂದು ಕೈಪಿಡಿ ಆಗ್ಬೇಕು ಅಂತ ಇಷ್ಟಪಟ್ಟೆ. ಅದು ನೆರವೇರ್ತು. ಎಷ್ಟೇ ತಿಳ್ಕೊಂಡ್ರು ಹೊಸ ಹೊಸ ವಿಷಯಗಳು ತಿಳಿತಾನೆ ಇರುತ್ತೆ. ಅದು ಈ ಕ್ಯಾಂಪ್ ಬಂದ್ಮೇಲೆ ಎಷ್ಟೋ ಹೊಸ ಸಸ್ಯಗಳು, ಗಿಡಮೂಲಿಕೆಗಳು ಇವುಗಳನ್ನ ನೋಡಿ ಅವುಗಳ ಬಗ್ಗೆ ಸಂಶೋಧನೆ ಮಾಡೋಣ ಅಂತ. ರಿಯಲಿ? ಸರ್, ಸ್ಟೂಡೆಂಟ್ಸ್ ಪ್ಲೀಸ್ ಕಮ್. ಬನ್ನಿ, ಎಲ್ಲರೂ ಬನ್ನಿ. ಸ್ಟೂಡೆಂಟ್ಸ್, ನಾಳೆಗೆ ನಮ್ಮ ಈ ಸ್ಟಡಿ ಟೂರ್ ಮುಗಿಯುತ್ತೆ. ಕೆಲವು ಕೆಟ್ಟ ಸಂಭವಗಳು ನಡೆದಿರೋದನ್ನ ಬಿಟ್ರೆ ಈ ಕ್ಯಾಂಪ್ ಇಂದ ನಿಮಗೆ ತುಂಬಾ ಅನುಕೂಲ ಆಗಿದೆ. ಪಾಸ್ಟ್ ಇಸ್ ಪಾಸ್ಟ್. ಆದದನ್ನೆಲ್ಲ ಮರೆತು ನಾವು ಇಲ್ಲಿಂದ ಅನ್ಯೋನ್ಯತೆಯಿಂದ ಹೊರಡಬೇಕು. ಮುಂದೆ ನಿಮ್ಮ ಜೀವನದಲ್ಲಿ ನೀವುಗಳು ಲೆಕ್ಚರರ್ಸು, ಪ್ರೊಫೆಸರ್ಸ್ ಆಗಿ ಇಂಥ ಸ್ಟಡಿ ಟೂರ್ಗಳನ್ನ ಆರ್ಗನೈಸ್ ಮಾಡಿ ವಿದ್ಯಾವಂತರನ್ನ ತಯಾರು ಮಾಡಬೇಕು ಅಂತ ನಾನು ಆಶಿಸ್ತೀನಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ನಾಳೆನೇ ವಾಪಸ್ ಹೋಗ್ಬೇಕಂತೆ. ಪ್ರೊಫೆಸರ್ ಅನೌನ್ಸ್ ಮಾಡ್ಬಿಟ್ರು. ಇನ್ನು 4 ದಿವಸ ಗ್ಯಾಪ್ ಇದ್ದಿದ್ರೆ ಆ ಫಿಗರ್ ಜೊತೆ ಮ್ಯಾಪ್ ಬರ್ಬೋದಿತ್ತು. ಕಾಡು ಹುಡುಗಿನ ಲವ್ ಮಾಡೋದಕ್ಕಿಂತ ಸಿಟಿ ಹುಡುಗಿನ ಲವ್ ಮಾಡೋದೇ ಗ್ರೇಟ್ ಅಮ್ಮ. ಸದ್ಯ ನೀನ್ ಬಿಟ್ಟೋದ್ರಲ್ಲ, ಬದುಕದೆ ಕಣೋ, ಶೇಪ್ ಚೇಂಜ್ ಮಾಡ್ಲಿಲ್ವಲ್ಲ. ಇಲ್ಲ ಅಂದ್ರೆ ನಿನ್ನ ಬಾಡಿನ ಪೀಸ್ ಮಾಡಿ ಮಸಾಲೆ ಹಾಕಿ ಅರ್ದು ಕೋಳಿ ಸೂಪ್ ಮಾಡಿ ಕೊಡ್ತಿರೋರು. ಡವ್ ಹೊಡಿಯೋದು ಬಿಟ್ಟು ಪ್ಯೂರ್ ಆಗಿ ಲವ್ ಮಾಡೋದು ಕಲಿಯಮ್ಮ. ನಾಳೆ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಹೋದ್ರೆ ಗುರಿ ಸಾಧಿಸಕ್ಕಾಗಲ್ಲ. ಇಲ್ಲ, ಈ ಚಾನ್ಸ್ನ ಮಿಸ್ಯೂಸ್ ಮಾಡಬಾರ್ದು. ಈ ತರ ಸಂದರ್ಭ ಮತ್ತೊಮ್ಮೆ ಸಿಗಲ್ಲ. ಇದುವರೆಗೂ ನಮ್ಗೆ ಯಾವ ತೊಂದರೆನೂ ಇರಲಿಲ್ಲ. ಆದ್ರೆ ಈಗ ಹೊಸದಾಗಿ ಬಂದಿರೋ ಆ ಪ್ರೊಫೆಸರ್ ಇಂದ ನಮ್ಗೆ ತೊಂದರೆ ಆಗ್ತಾ ಇದೆ. ಈಗ ಏನು ಮಾಡೋದು? ನಾವು ಅನ್ಕೊಂಡ ಹಾಗೆ ಏನು ನಡೆಯಲ್ಲ. ನಾವು ಒಂದು ಸರಿಯಾದ ಪಾಠ ಕಲಿಸಲೇಬೇಕು. ಅವಸರ ಪಡಬೇಡ, ಯೋಚನೆ ಮಾಡೋಣ. ನಾನು ಸ್ವಲ್ಪ ರೆಫರ್ ನೋಟ್ ಮಾಡ್ಬೇಕಾಗಿದೆ. ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ರೆಫರ್ ನೋಟ್ ಮಾಡ್ಬೇಕಂತೆ. ಎಲ್ಲ ಬಂಡಲ್ಲು ಎಲ್ಲೋ ಲವ್ ನೋಟ್ಸ್ ಮಾಡಕ್ ಹೋಗ್ತಿದ್ದಾಳೆ. ನಾವು ನಾಳೆ ವಾಪಸ್ ಹೋಗ್ತಿದೀವಲ್ಲ, ಅದಕ್ಕೆ ಅರುಣ್ ನೋಡಕ್ ಹೋಗ್ತಿರ್ಬಹುದು. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಈ ಫೈಲಲ್ಲಿ ನಮ್ಮ ಎಜುಕೇಶನಲ್ ಟ್ರಿಪ್ದು ರಿಸರ್ಚ್ ಪಾಯಿಂಟ್ಸ್ ಅನ್ನ ನೋಟ್ ಮಾಡಿದ್ದೀನಿ ಸರ್. ಪಾಯಿಂಟ್ಸ್ ಏನು ಸರಿ, ರಿಪೋರ್ಟ್ಸ್ ಇಲ್ಲಿ? ರಿಪೋರ್ಟ್ಸ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರಾಗಬೇಕು ಸರ್. ಸರ್,
Okay. ಎಲ್ಲ ನೋಟ್ ಮಾಡಿಟ್ಟಿದ್ದೀನಿ. ಐ ಲುಕ್ ಇಂಟು ಇಟ್. ಥ್ಯಾಂಕ್ ಯು ಸರ್. ಎಲ್ಲ ನಾನೇ ಎತ್ತು ಮಾಡಬೇಕಲ್ಲ. ಏನಪ್ಪ ಎಲ್ಲಪ್ಪ ಹೋದ್ಲಿ ಮರಿಯಾ? ಎಲ್ಲೋದ್ಲು? ಯಾವ್ದಾದ್ರು ಆನೆಗಿರಿ ನುಂಗ್ಬಿಡ್ತಾ ಅಥವಾ ಈ ಕಾಡಿನಲ್ಲಿ ಯಾವ್ದಾದ್ರು ಮೃಗಕ್ಕೆ ನುಂಗ್ಬಿಡ್ತಾ ಅಂತ. ಸದ್ಯ ಬಂದಿಲ್ಲ, ಎಲ್ಲೆನ್ನು ಹುಡುಕೋದ್ ನಾನು ನಿನ್ನ? ಆ ಪ್ರೊಫೆಸರ್ ನಾನು ಸರಿಯಾಗಿ ಲೆಕ್ಕ ಕೊಡ್ಬೇಕಲ್ವಾ? ಹೋಗವಾಗಿ ಹೇಳ್ಬಿಟ್ಟು ಹೋಗುತ್ತಾನೆ, ನಾನು ಎಲ್ಲಿ ಹುಡುಕ್ಲಿ? ನನ್ನನ್ನ ಯಾರು ಎಲ್ಲೂ ಹುಡುಕ್ಬೇಕಾಗಿಲ್ಲ. ನಾನೆಲ್ಲಾದ್ರೂ ಹೋದ್ರೆ ಯಾರಿಗೆ ನಷ್ಟ ಏನಾಗಲ್ಲ. ನಷ್ಟ ಆಗೋದಿಕ್ಕೆ ನಾವಿಬ್ರು ಏನು ತಪ್ಪು ಮಾಡಿಲ್ವಲ್ಲ? ಯಾರ್ ತಪ್ಪು? ನನ್ ತಪ್ಪ? ಮತ್ತೆ ನನ್ ತಪ್ಪ? ಮತ್ತಿನ್ನೇನು? ನಾನು ಕ್ರಿಶ್ಚಿಯನ್ನು, ನೀನು ಕ್ರಿಶ್ಚಿಯನ್ನು, ನಾವಿಬ್ರು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಾ. ಇಷ್ಟೊತ್ತಾಯ್ತು, ರೇಖಾ ಇನ್ನ ಬಂದೇ ಇಲ್ವಲ್ಲ? ಇವಳೆಲ್ಲ ಹೋದ್ಲು? ಒಂದ್ ವೇಳೆ ಅರುಣ್ ಟೆಂಟಲ್ಲಿದ್ದಾಳ? ನೋಡೋಣ. ರೇಖಾ ಏನಾದ್ರು ಬಂದಿದ್ಲಾ? ಇಲ್ವಲ್ಲ? ಮತ್ತೆ ಎಲ್ಲಿ ಹೋದ್ಲು? ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಎಲ್ಲಿ ಹೆಲ್ಡಪ್ ಆಗಿದ್ದಾಳೋ ಏನೋ ಗೊತ್ತಿಲ್ಲ. ಈ ಕತ್ಲಲ್ಲಿ ಎಲ್ಲಿ ಅಂತ ಹುಡ್ಕೋದು? ಸರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಒಂದ್ ವೇಳೆ ಅಹಲಿನ ಟೆಂಟಲ್ಲಿ ಏನಾದ್ರು ಇದ್ದಾಳೋ? ರೇಖಾ ಏನಾದ್ರು ಬಂದಿದ್ಲಾ? ಇಲ್ಲ, ಅಲ್ಲಿಗೆ ಬಂದಿಲ್ವಾ? ಇಲ್ಲ ಕಣೆ, ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ನಾಳೆ ಹೋಗ್ಬೇಕಲ್ಲ ಅಂತ ಹೀರೋ ಜೊತೆ ಆ ಹೀರೋಯಿನ್ ಕೂತ್ಕೊಂಡು ಮಾತಾಡ್ತಿರ್ಬೋದು. ಏನೇ ಇದೆ? ಈ ಬಾರಿ ರಮೆ ಮೇಡಮ್ ಹತ್ರ ಹೇಳೋಣ. ಮೇಡಮ್, ಮೇಡಮ್, ರೇಖಾ ಕಾಣಿಸ್ತಾನೆ ಇಲ್ಲ. ಏನು? ಎಲ್ಲ ಕಡೆ ಹುಡುಕ್ ನೋಡಿದ್ಯಾ? ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಇಲ್ಲ. ಮತ್ತೆ ಎಲ್ಲಿ ಹೋಗಿದ್ದಾಳೆ? ಗೊತ್ತಿಲ್ಲ. ಅರುಣ್ ಕೂಡ ರೇಖಾನ ಹುಡ್ಕೊಂಡು ಹೋಗಿದ್ದಾನೆ. ಪ್ರೊಫೆಸರ್ ಅವರಿಗೆ ವಿಷಯ ಹೇಳಿದ್ರಾ? ಇಲ್ಲ ಮೇಡಮ್. ಸರಿ ಬಾ, ಪ್ರೊಫೆಸರ್ ಹತ್ರ ಹೇಳೋಣ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ರೇಖಾ ಕಾಣಿಸ್ತಾ ಇಲ್ಲ ಅಂತ ನಿರ್ಮಲಾ ಹೇಳ್ತಿದ್ದಾಳೆ. ವಾಟ್? ಯಾವಾಗಿಂದ ಕಾಣಿಸ್ತಾ ಇಲ್ಲ? ಸಂಜೆಯಿಂದ. ನಾನು ಅನ್ಕೊಂಡೆ ಯಾರದನ್ನ ಕೂತ್ಕೊಂಡು ಮಾತಾಡ್ತಾ ಇರ್ಬೋದು ಅಂತ. ಎಲ್ಲ ಟೆಂಟಲ್ಲೂ ಹುಡುಕಾಯ್ತಾ? ಹುಡುಕಿದ್ದಾಯ್ತು. ಯಾವ ಟೆಂಟಲ್ಲೂ ಕಾಣಿಸ್ತಾ ಇಲ್ಲ ಅಂತ ನಿರ್ಮಲಾ ಹೇಳಿದ್ಲು. ಸರಿ, ಬನ್ನಿ ಎಲ್ಲ ಕಡೆ ಹುಡ್ಕೋಣ. ರೇಖಾ! 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 ಎಲ್ಲೂ ಇಲ್ಲ. ಏನ್ ಮಾಡೋದೀಗ? ಬನ್ನಿ ಆ ಕಡೆ ನೋಡೋಣ. ರೇಖಾ! 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 ಸರ್, ರೇಖಾನ ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣ್ತಾ ಇಲ್ಲ. ಆ ಕಡೆ ನೋಡಿದ್ಯಾ? ನೋಡಿದೆ ಸರ್, ಎಲ್ಲ ಕಡೆ ಹುಡುಕ್ದೆ ಸರ್, ಎಲ್ಲೂ ಕಾಣ್ತಾ ಇಲ್ಲ. ಮತ್ತೆ ಎಲ್ಲಿ ಹೋಗಿರ್ತಾಳೆ? ಇಲ್ಲಿ ಕಾಡು ಪಾಳೆಗಳ ಕಾಟ ಬೇರೆ. ರೇಖಾ ಹುಡುಕ್ತೆ ನಾವು ಹೇಗೆ ವಾಪಸ್ ಹೋಗುದು ಸರ್? ಹೌದು ಸರ್. ಬನ್ನಿ ಇನ್ನು ಹುಡ್ಕೋಣ.
ಸರ್, ರೇಖಾ ಎಲ್ಲಿದೆ ಅಂತ ಇವನು ಚೆನ್ನಾಗಿ ಗೊತ್ತು ಸರ್. ನಿಜ ಹೇಳು, ರೇಖಾ ಎಲ್ಲಿ? ಸರ್ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಹಾಗೆ ನಿಜವಾಗ್ಲೂ ಸರ್, ರೇಖಾ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಸರ್. ಸರಿ, ಹಾಗಾದ್ರೆ ಈ ವಿಷಯನ DFOಗೂ ಹಾಗೆ ಪೊಲೀಸ್ಗೂ ಇಬ್ಬರಿಗೂ ತಿಳಿಸೋಣ. ನಡೀರಿ. ಇಲ್ಲಿ ನಿರ್ಮಲ ಯಾರು? ನಾನೇ ಸರ್ ನಿರ್ಮಲಾ. ರೇಖಾ ನಿನ್ ಟೆಂಟಲ್ಲಿ ಇದ್ಲಾ? ಇದ್ಲು. ಯಾವಾಗ ರೇಖಾ ಕಾಣಿಸ್ಲಿಲ್ಲ ಅಂತ ನಿನಗೆ ತಿಳಿತು? ಸುಮಾರು 7 ಗಂಟೆಯಿಂದ ಕಾಣಿಸ್ತಾ ಇಲ್ಲ. ಅಲ್ಲಿವರೆಗೂ ನೀನ್ ಏನ್ ಮಾಡ್ತಿದ್ದೆ? ನಾವು ಹೊರಡೋಕ್ಕೋಸ್ಕರ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾ ಇದ್ದೆ. ರೇಖಾ ಕಾಣಿಸ್ಲಿಲ್ಲ ಅಂತ ಸ್ವತಃ ನಿನಗೆ ಗೊತ್ತಾಯ್ತಾ ಅಥವಾ ಯಾರಾದ್ರೂ ಬಂದು ನಿನ್ನ ಹತ್ರ ಹೇಳಿದ್ರ? ಇಲ್ಲ, ಡ್ರೆಸ್ಗಳನ್ನ ಪ್ಯಾಕ್ ಮಾಡುವಾಗ ನಾನೇ ಹುಡುಕ್ದೆ. ಯಾರ ಡ್ರೆಸ್? ರೇಖಾದ್ದು. ರೇಖಾ ಕಾಣಿಸ್ಲಿಲ್ಲ ಅಂತ ಯಾರ ಹತ್ರ ನೀನ್ ಮೊದಲು ಹೇಳ್ದೆ? ಅರುಣ್ ಹತ್ರ, ನಂತರ ಅಂಜಲಿ ಅಹಲ್ಯ ಹತ್ರ. ಅವರೆಲ್ಲ ಯಾರು? ಇದು ಸರ್ ಇವ್ರೆ. ನೀನ್ ಯಾರ ಮೇಲಾದ್ರೂ ಸಂಶಯ ಇದೆಯಾ? ನನಗೆ ಯಾರ ಮೇಲೂ ಸಂಶಯ ಇಲ್ಲ. Come here. Come on. ಏನ್ ನಿನ್ನ ಹೆಸರು? ಯಾವ್ರು ನಿಂದು? ವಿರಾಜ್ಪೇಟೆ. ಇಲ್ಲೇನಾಗಿದ್ಯಾ? ಚೀಫ್ ಕುಕ್ ಸರ್. ಚೀಫ್ ಕುಕ್. ನನ್ನ ಅನುಮತಿ ಇಲ್ಲದೆ ಯಾರು ಈ ಕ್ಯಾಂಪ್ನಿಂದ ಆಚೆ ಹೋಗುವಾಗಿಲ್ಲ. ಅಂಡರ್ಸ್ಟ್ಯಾಂಡ್? ಓಕೆ ಸರ್. Okay, Mr. Davis. Thank you. We'll do the needful.
ನೀವು ಈ ಕಡೆ ಬನ್ನಿ. ನೀನ್ ನನ್ ಜೊತೆ ಬಾ. ಕಮಾನ್ ಕಮಾನ್ ಕ್ವಿಕ್ ಹರಿ ಅಪ್. ಯಾರು ಕಮನ್ ಕ್ವಿಕ್ ಕ್ವಿಕ್. ಈ ಡಕ್ಕಾರಲ್ಲಿ ಇಲ್ಲಿ ಅಂತ ಹುಡ್ಕೋದು. ಸುಮ್ಮನೆ ಬರ. ಮುಟ್ಟಾಳ ಹಾವಲ್ಲ ಕಣದು ಗೊಂಬೆ. ಬರ. ಇದೊಂದು ಡೀಲ್ ಸಕ್ಸಸ್ ಆಗ್ಬಿಟ್ರೆ ಈ ಜಂಗಲ್ ಸವಾಸನೆ ಬೇಡ. ಏನ್ ಹೇಳ್ತೀಯ? ರಾಜ್
ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. Thank you, sir. ಬಾಯ್. ಥ್ಯಾಂಕ್ ಯು ಸರ್. ಇವನಿಗೆ ಗೊತ್ತಿದೆ ಸರ್, ರೇಖಾ ಎಲ್ಲಿ ಹೋಗಿದ್ದಾಳೆ ಅಂತ ಹೇಳ್ತೀನಿ ಸರ್. ವಾಟ್ ಆಂಟೋನಿ, ರೇಖಾ ಎಲ್ಲಿ? ನಿನ್ನೆ ಕೇಳ್ತಿರೋದು, ಹೇಳು, ರೇಖಾ ಎಲ್ಲಿ? ಸರ್, ಇವನಿಗೆ ಗೊತ್ತಿದೆ ರೇಖಾ ಎಲ್ಲಿ ಹೋಗಿದ್ದಾಳೆ ಅಂತ. ಹೇಳ್ತೀವಿ. ಏನೇ ಕೇಳ್ತಾ ಇರೋದು? ಹೇಳಮ್ಮ. ಹೇಳು, ರೇಖಾ ಎಲ್ಲಿದ್ದಾಳೆ ಅಂತ. ಹೇಳ್ತೀನಿ. ರೇಖಾ
ಏನ್ ಮಾತಾಡ್ಬೇಕು? ತುಂಬಾ ದಿವಸದಿಂದ ನನ್ನ ಮನಸ್ಸಲ್ಲಿ ಅಡಗಿರೋ ಆ ವಿಷಯನ ಹೇಳ್ಬೇಕಾಗಿರೋದನ್ನ ಬೇಗ ಹೇಳು, ನಾನ್ ಹೋಗ್ಬೇಕು. ಅದು ಹೇಗೆ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಗೊತ್ತು ಮಾಡ್ಕೊಂಡು ಆಮೇಲೆ ಬಂದ್ ಹೇಳು, ಸಾಕು. ಅವಸರ ಏನೂ ಇಲ್ಲ. ಹೇಳ್ತೀನಿ ರೇಖಾ, ಐ ಲವ್ ಯು. ಓ ಅಷ್ಟೇನಾ? ನೀನ್ ಹಿಡಿಯೋಕೆ ಸಮುದ್ರದಲ್ಲಿ ಗಾಳ ಹಾಕ್ದಂಗಾಯ್ತು. ಪ್ರೀತಿಸ್ತಾನಂತೆ. ನಿನಗ್ ನನ್ ಬಿಟ್ರೆ ಬೇರೆ ಯಾರು ಸಿಕ್ಲಿಲ್ವಾ ಪ್ರೀತಿಸೋಕೆ? ನೋಡು, ನಾನು ಈ ವಿಷಯನ ಯಾರಾದ್ರೂ ಹೇಳ್ತೀನಿ. ನೋಡು, ನಾನು ಈ ವಿಷಯನ ಎಲ್ಲಾದ್ರೂ ಹೇಳ್ತೀನಿ. ರೇಖಾ, ರೇಖಾ, ರೇಖಾ. ಹಾಗೆ ಮಾಡಿದೆ ರೇಖಾನ ಮಾಡ್ತಿದ್ದೆ. ಮುನ್ಸಿಡ್ಲು ಅಂತ ಹೇಳ್ಬೋದು. ಯಾಕೆಂದ್ರೆ
ಅವಳು ನಾನು ಪ್ರೀತಿಸ್ತಿರ್ಲಿಲ್ಲ. ಅವಳು ಕಾಲೇಜ್ಗೆ ಹೋಗುವಾಗ ನಾನು ಅವಳನ್ನೇ ನೋಡ್ತಿದ್ದೆ. ಅವಳು ಕಾಲೇಜಿಗೆ ಬರ್ದಿದ್ದ ದಿನ ವಾಪಸ್ ಬಂದ್ಬಿಡ್ತಿದ್ದೆ. ಈಗ ಇನ್ನೊಬ್ಬರ ಜೊತೆ ಮಾತಾಡೋದು ನೋಡೋದು ನನಗೆ ಇರಿಸ್ತಿರ್ಲಿಲ್ಲ. ನಾನು ನನ್ನಲ್ಲಿರೋ ಪ್ರೀತಿನ ಅವಳ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ದಾಗೆಲ್ಲ ನನ್ನ ಮನಸ್ಸು ಇವತ್ತು ಬೇಡ ಅಂತ ಅನ್ಕೊಂಡು ವಾಪಸ್ ಬಂದ್ಬಿಡ್ತಿದ್ದೆ. ಇಂಥ ಪರಿಸ್ಥಿತಿಲಿ ಸ್ಟಡಿ ಟೂರ್ಗೆ ಅಂತ ನಾವಿಲ್ಲಿ ಬಂದ್ವಿ. ನನ್ನ ಮನಸ್ಸಲ್ಲಿರೋದನ್ನ ಅವಳ ಹತ್ರ ಹೇಳ್ಕೋಬೇಕು ಅಂತ ಹೋದಾಗ ಅರುಣ್ ರೇಖಾ ಲೋ ಮಾಡ್ತಿರೋದು ನನಗೆ ಗೊತ್ತಾಯ್ತು. ನನ್ನ ಆಸೆಗಳನ್ನೆಲ್ಲ ನನ್ನ ಮನಸ್ಸಿನಲ್ಲೇ ಬಚ್ಚಿಟ್ಟೆ. ಕಡೆಗೆ ತಡೆಯೋಕ್ಕಾಗ್ದೆ ರೇಖಾಗೆ ಹೇಳ್ಬಿಡೋಣ ಅಂತ ಅವಳ ಹತ್ರ ಹೋದೆ. ಮತ್ತೆ ಬಾಡಿ ಎಲ್ಲಿ ಹೋಯ್ತು? ಈ ಹೇಳದಲ್ಲಿ ಬಚ್ಚಿಟ್ಟಿದ್ ನಾವೇ, ಅಷ್ಟೇ ನನಗೆ ಗೊತ್ತಿರೋದು. ಸರ್, ಈಗೆಲ್ಲ ಕೇಳಿದ್ರೆ ಏನು ಹೇಳಲ್ಲ. ಬೇಡ, ಇವನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡೋಣ. ಕಮಾನ್. ಕಮಾನ್, ಟೆಲ್ ಮೀ, ರೇಖಾ ಬಾಡಿ ಎಲ್ಲಿದೆ? ನನಗೆ ಗೊತ್ತಿಲ್ಲ. ರೇಖಾ ಬಾಡಿ ಎಲ್ಲಿದೆ ಹೇಳು. ಗೊತ್ತಿಲ್ಲ. ಸಾಯ್ಬೇಡ, ಹೇಳು. ನನ್ನ ರೇಖಾ ಬಾಡಿ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ಕಮಾನ್, ಟೆಲ್ ಮೀ. ಬಾಡಿನ ಪೊದೆನಲ್ಲಿ ಬಚ್ಚಿಟ್ಟಿದ್ ಮಾತ್ರ ಗೊತ್ತು, ಆದ್ರೆ ಬಾಡಿ ಎಲ್ಲೋಯ್ತು ಅಂತ ನನಗೆ ಗೊತ್ತಿಲ್ಲ. ನಿಜ ಹೇಳು, ನೀನ್ ನಿಜ ಹೇಳಲ್ವಾ? ಬಾಡಿ ಕಮಾನ್, ಟೆಲ್ ಮೀ. ಬಿಟ್ಟಿದ್ದೀನಿ ನಿಜ, ಆದ್ರೆ ನಾ ಬಾಡಿ ಎಲ್ಲೋಯ್ತು ನನಗೆ ಗೊತ್ತಿಲ್ಲ. ಎಲ್ಲಿದೆ ಬಾಡಿ ಹೇಳು. ಕಮಾನ್, ಟೆಲ್ ಮೀ. ಕಮಾನ್, ಟೆಲ್ ಮೀ. ಹೇಳು, ಎಲ್ಲಿದೆ ರೇಖಾ ಬಾಡಿ ಎಲ್ಲಿದೆ? ನನಗೆ ಗೊತ್ತಿಲ್ಲ, ನನಗೆ ಅಷ್ಟೇ ಗೊತ್ತಿರೋದು. ರೇಖಾ ಡೆಡ್ ಬಾಡಿನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ಕಮಾನ್, ಟೆಲ್ ಮೀ. ಹೇಳು, ಹೇಳು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಷ್ಟೇ. ಆಂಟೋನಿ ಹೇಳಿದ್ ನಿಜ. ಮತ್ತೆ ಆ ಬಾಡಿ ಎಲ್ಲಿ ಹೋಯ್ತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಯಾವ್ದಾದ್ರೂ ಕ್ರೂರ ಮೃಗಗಳು ಎದುರು ಇರ್ಬೋದು. ಒಂದು ವೇಳೆ ಆ ರೀತಿನ ನಾವು ಯೋಚಿಸ್ಬೇಕಾದ್ರೆ. ಎಷ್ಟೇ ವಿಚಾರಿಸಿದ್ರು ಅವನೇನು ಹೇಳ್ತಾನೆ ಇಲ್ಲ. ಬಾಡಿ ಬಚ್ಚಿಟ್ಟಿದ್ದು ಮಾತ್ರ ಗೊತ್ತು, ಬೇರೆ ನನಗೇನು ಗೊತ್ತಿಲ್ಲ ಅಂತಾರೆ. ಈ ಕಾಡಲ್ಲಿ ನಾವು ಹುಡುಕ್ತಾ ಇರೋ ಜಾಗನೇ ಇಲ್ಲ ಸರ್. ಸರ್, ರೇಖಾ ರೇಖಾ ಮೇಡಮ್, ನೀನ್ ಎಲ್ಲಿ ಹೋಗಿದ್ದೆ? ನಿನ್ಗೇನು ಆಗಿಲ್ಲ ತಾನೆ? ಇಲ್ಲ ಮೇಡಮ್, ಇವ್ರು ಕಾಪಾಡಿದ್ರಿಂದಾನೆ ನಾನು ಆಪತ್ತಿನಿಂದ ಪಾರಾದೆ. ಆಗ ನಾನು ಆ ಮನೆ ಬಂದಿದ್ರಿಂದ
ನೋಡಿದ್ದೇನೆ ಕಾಪಾಡಿದೆ ಸ್ವಾಮಿ. ನೀವು ಮಾಡಿದ ಉಪಕಾರಕ್ಕೆ ಧನ್ಯವಾದಗಳು. ಎಲ್ಲ ಆ ಶಿವನಿಚ್ಛೆ. ಅವನು ಇವ್ರ ಕಸ್ಟಡಿಯಲ್ಲಿದ್ದಾನೆ. ನೀನೇನ್ ಮಹಾ ಯೋಗಿ ಅನ್ಕೊಂಡಿದ್ಯಾ? ಒಂದ್ ಹೇಳು ಅಂದ್ರೆ ತಾವಾಗಿದ್ರೆ ನೋಡೋಣ. ಒಬ್ಬ ಹುಡುಗಿ ಒಂಟಿ ಆಗಿದ್ದಾಳೆ ಅಂತ ಅವಳ ಬಲಾತ್ಕಾರ ಮಾಡೋ ಪ್ರಯತ್ನ ನೀವು ಮನುಷ್ಯರಲ್ಲ, ಮೃಗಗಳು. ನಾಚಿಕೆಯಾಗಲ್ಲ ನಿನ್ಗೆ? ನೋಡು, ಇವರು ಕಾಳು ಮನುಷ್ಯರು. ಮೃಗಗಳ ತರ ಕಾಲಲ್ಲಿದ್ರು ಇವ್ರ ಮನಸ್ಸಲ್ಲಿ ದಯೆ ಇದೆ, ದಾಕ್ಷಿಣ್ಯ ಇದೆ, ಎಲ್ಲ ಇದೆ. ಅಮ್ಮ ಯಾರು, ತಂದೆ ಯಾರು ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿದೆ. ನಿಯತ್ತಲ್ಲಿ ನಿಮಗಿಂತ ಸಾವಿರ ಪಾಲು ಮೇಲಾದವರು. ಸಾರಿ ರೇಖಾ, ಮನುಷ್ಯತ್ವದ ಮಹತ್ವ ಏನು ಅಂತ ನನ್ಗೆ ಈಗ ಗೊತ್ತಾಯ್ತು. ಎನಿವೆ, ನನ್ನ ಡ್ಯೂಟಿ ಮುಗೀತು ಸರ್. ಆಂಟೋನಿನ ಜಾಮೀನು ಕೊಟ್ಟು ಬಿಡುಗಡೆ ಮಾಡ್ಕೊಳ್ಳಿ. ನಾನು ಬರ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅರಸಮ್ಮ ನಿನ್ನ ಕಾಪಾಡ್ತಾ. ಬಮ್ಮ ಹೋಗೋಣ. ಸಾರಿ ನೋಡಿ, ತಿಳಿದಿಲ್ಲ ನಾನು. ನೀನು ತಪ್ಪಾಗಿ ತಿಳ್ಕೊಂಡೆ. ಇಟ್ಸ್ ಓಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೋಆಪರೇಷನ್. ಅದು ನನ್ನ ಕರ್ತವ್ಯ. ಬೆಸ್ಟ್ ಆಫ್ ಲಕ್ ಎವ್ರಿಬಡಿ.